ಭಂಡಾರ ಪ್ರಕಾಶನ ಮಸ್ಕಿಯವರು ಆಯೋಜಿಸಿರುವ ಕಾವ್ಯ ಕರ್ನಾಟಕ 100 ಎನ್ನುವ ಪ್ರಾಯೋಗಿಕ ವಿಮರ್ಶಾ ಸರಣಿಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈಗ ಅನುವಾದ 20, ಉಪನ್ಯಾಸ 77. ಇಂದು ಪಂಜಾಬಿ ಭಾಷೆಯ ಕವಿಯತ್ರಿ ಅಮೃತ ಪ್ರೀತಮ್ ಅವರ ನೀನು ಬರಲಿಲ್ಲ ಎನ್ನುವ ಕವಿತೆಯ ಕುರಿತು ಕನ್ನಡದ ಪ್ರಸಿದ್ಧ ವಿಮರ್ಶಕರಾಗಿರುವಂತಹ LC ಸುಮಿತ್ರಾ ಮೇಡಮ್ ಅವರು ಇವತ್ತು ಅಮೃತ ಪ್ರೀತಮ್ ಅವರ ನೀನು ಬರಲಿಲ್ಲ ಎನ್ನುವ ಕವಿತೆಯನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಲಿದ್ದಾರೆ. ಈ ಕವಿತೆಯನ್ನ ಹಾಮಾನಾಯಕ್ ಅವರು ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. ಆರಂಭದಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಒಂದಷ್ಟು ಮೇಡಮ್ ಅವರ ಪರಿಚಯವನ್ನ ನೋಡೋಣ. LC ಸುಮಿತ್ರಾ ಮೇಡಮ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಲಕ್ಷ್ಮೀಪುರದವರು. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ MA ಕನ್ನಡ ಸ್ನಾತಕೋತ್ತರ ಪದವಿಯನ್ನ ಪಡೆದ ಇವರು ಕುವೆಂಪು ಮತ್ತು ಶಿವರಾಮ್ ಕಾರಂತರ ಕಾದಂಬರಿಗಳಲ್ಲಿ ಪ್ರಕೃತಿ ಎನ್ನುವ ವಿಷಯದ ಕುರಿತು PhD ಪದವಿಯನ್ನ ಪಡೆದಿದ್ದಾರೆ. ಇವರು ಪರಿಸರ ಚಿಂತನೆ ಮತ್ತು ವಿಮರ್ಶೆಯಲ್ಲಿ ಒಲವನ್ನ ಹೊಂದಿದ್ದು ಇವರ ಅನೇಕ ಕಥೆಗಳು ಮಲಯಾಳಂ, ಇಂಗ್ಲಿಷ್ ಮತ್ತು ತೆಲುಗು ಭಾಷೆಗಳಿಗೆ ಅನುವಾದವಾಗಿವೆ. ಇವರ ಅನೇಕ ಕಥೆಗಳು ಮತ್ತು ಪ್ರಬಂಧಗಳು ಬೆಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಗಳಿಗೆ ಪಠ್ಯಗಳಾಗಿವೆ. ಬಕುಲದ ದಾರಿ, ತುಂಬೆ ಹೂ ಇವೆರಡು ಮೇಡಮ್ ಅವರ ಕವನ ಸಂಕಲನಗಳು. ವಿಭಾವ, ನಿರುಕ್ತ, ಕಾಡಕಡಲು, ಓದಿನ ಸುಖ ಇವು ವಿಮರ್ಶಾ ಕೃತಿಗಳು. ಗುಬ್ಬಿ ಹಳ್ಳದ ಸಾಕ್ಷಿ ಸುಮಿತ್ರಾ ಮೇಡಮ್ ಅವರ ಕಥಾ ಸಂಕಲನ. ಹೂ ಹಸಿರಿನ ಮಾತು, ಪಶ್ಚಿಮ ಘಟ್ಟಗಳ ಹೂ ಬಿಡುವ ಸಸ್ಯಗಳ ಕುರಿತ ಪುಸ್ತಕ. ಅಮೃತ ಪ್ರೀತಮ್ ಅವರ ಪಿಂಜರ್ ಕಾದಂಬರಿಯನ್ನ ಮೇಡಮ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹೀಗೆ ಕಾವ್ಯ, ಕತೆ, ವಿಮರ್ಶೆ, ಪರಿಸರದ ಕುರಿತ ಬರಹಗಳು, ಅನುವಾದ ಮುಂತಾದ ಸಾಹಿತ್ಯ ಕ್ಷೇತ್ರದಲ್ಲಿ ಮೇಡಮ್ ಅವರು ಗುರುತಿಸಿಕೊಂಡಿದ್ದಾರೆ. ತೀರ್ಥಹಳ್ಳಿಯ ತುಂಗಾ ಕಾಲೇಜಿನ ಪ್ರಾಧ್ಯಾಪಕಿಯಾಗಿ, ಪ್ರಾಂಶುಪಾಲರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮೇಡಮ್ ಅವರು ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಮೇಡಮ್ ಅವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ನಾಡಿನ ಅನೇಕ ಪ್ರಶಸ್ತಿಗಳು, ಗೌರವಗಳು ಮೇಡಮ್ ಅವರಿಗೆ ಸಂದಿವೆ. ಅದರಲ್ಲಿ ಮುಖ್ಯವಾದವುಗಳನ್ನ ಗಮನಿಸೋದಾದ್ರೆ, ಧಾರವಾಡದ ಕರ್ನಾಟಕ ಸಂಘದ ರತ್ನಮ್ಮ ಹೆಗ್ಗಡೆ ಪುಸ್ತಕ ಬಹುಮಾನ ಮೇಡಮ್ ಅವ್ರಿಗೆ ಸಂದಿದೆ. ಶಿವಮೊಗ್ಗದ ಕರ್ನಾಟಕ ಸಂಘದ SV ಪರಮೇಶ್ವರ್ ಭಟ್ ಪುಸ್ತಕ ಪ್ರಶಸ್ತಿ ಕೂಡ ಸಂದಿದೆ. ಸಾಹಿತ್ಯ ಪರಿಷತ್ತಿನ ನೀಲಗಂಗಾ ದತ್ತಿ ಪ್ರಶಸ್ತಿ, BM ಶ್ರೀ ಪ್ರತಿಷ್ಠಾನದ ಗಣ್ಯ ಲೇಖಕಿ ಪ್ರಶಸ್ತಿ ಇವಿಷ್ಟು ಮೇಡಮ್ ಅವರು ಪಡೆದಿರುವಂತ ಪ್ರಶಸ್ತಿಗಳು. ಮೇಡಮ್, ಇವಾಗ ನೀವು ತಮ್ಮ ಉಪನ್ಯಾಸವನ್ನ ಆರಂಭಿಸಬಹುದು ಮ್ಯಾಮ್. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಅಮೃತ ಪ್ರೀತಮ್ ಅವರ ಕವಿತೆಗಳ ಈ ದಿನ ಹಾಮಾನಾಯಕ್ ಅವರು ಅನುವಾದಿಸಿರುವಂತಹ ಅಮೃತ ಪ್ರೀತಮ್ ಅವರ ಕವನ ಸಂಗ್ರಹ ಇದು. ಸುನೇರಿ ಅಂತ ಇದರಲ್ಲಿ ಚಿಕ್ಕ ಚಿಕ್ಕ ಕವಿತೆಗಳಿವೆ. ಮಧು ಬಿರಾದಾರ್ ಅವರು ಅವತ್ತು ನನಗೆ ಹಾಮಾನಾಯಕರ ಅನುವಾದವನ್ನೇ ಕುರಿತು ಮಾತಾಡ್ಬೇಕು ಅಂತ ಹೇಳಿದ್ರಿಂದ ನಾನು ಇದರಲ್ಲಿ ಇರುವಂತಹ ಒಂದು ಕವಿತೆ, ಯಾಕಂದ್ರೆ ಇದರಲ್ಲಿ ಎಲ್ಲವೂ ಚಿಕ್ಕ ಚಿಕ್ಕ ಕವಿತೆಗಳು, ಆದ್ರೆ ತುಂಬಾ ಸುಂದರವಾಗಿ ಅದನ್ನ ಮುದ್ರಿಸಿದ್ದಾರೆ. ಪ್ರತಿ ಪುಟಕ್ಕೂ ಬೇರೆ ಬೇರೆ ಬಣ್ಣಗಳನ್ನು ಹಾಕಿ ಸುನೇರಿ ಅನ್ನುವಂತಹ ಹೆಸರನ್ನ ಯಾಕಿಟ್ಟೆ ಅಂತ ಹಾಮಾನಾಯಕ್ ಅವ್ರು ಹೇಳ್ತಾರೆ. ಅದು ತುಂಬಾ ಆ ಪದ್ಯಗಳ ಅರ್ಥದ ಹೊಳಪನ್ನ ಸೂಚಿಸುವಂತಹ ಪದ ಅಂತ. ಸುನೇರಿ ಅಂದ್ರೆ ಬಣ್ಣದ ಕಾಗದ ಅನ್ನುವಂಥ ಅರ್ಥ ಇದೆ, ಬೇಗಿಡೆ, ಹೊಳಪಿನ ಕಾಗದ. ಕೆಲವರು ಅಮೃತ ಪ್ರೀತಮ್ ಅವರ ಸುನಹೆಡೆ ಎನ್ನುವಂತಹ ದೀರ್ಘ ಕವಿತೆ, ಅದು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಅಮೃತ ಪ್ರೀತಮ್ ಅವರಿಗೆ ತಂದುಕೊಟ್ಟಂತಹ ಕವಿತೆ. ಅದನ್ನೇ ಸುನೇರಿ ಅಂತ ಅವರು ಅನುವಾದಿಸಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ, ಅದನ್ನು ಇವರು ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಇದು ನೀನು ಬರಲಿಲ್ಲ ಅನ್ನುವಂಥ ಒಂದು ಕವಿತೆನ ಇದರಲ್ಲಿ ನಾನು ಇಟ್ಕೊಂಡು ಅದರ ಹಿನ್ನೆಲೆಯಾಗಿ, ಅಂದ್ರೆ ಈ ಕವಿತೆ ವಿಷಾದ ಸ್ಥಾಯಿ ಭಾವವಾಗಿ ಇರುವಂಥದ್ದು. ಈ ಕವಿತೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವಂದ್ರೆ ಪ್ರಾಯೋಗಿಕ ವಿಮರ್ಶೆಯ ತರ ಬರೀ ಕವಿತೆಯ ಸಾಲುಗಳನ್ನಷ್ಟೇ ಅರ್ಥೈಸಿದ್ರೆ ನಮ್ಗೆ ಇಡೀ ಕವಿತೆ ದಕ್ಕೋದಿಲ್ಲ. ಅಮೃತ ಪ್ರೀತಮ್ ಅವರ ಕವಿತೆಯ
ನೀನು ಬರಲಿಲ್ಲ ಅನ್ನುವಂತಹ ಕವಿತೆಯನ್ನ ಕುರಿತು ಮಾತಾಡುವಾಗ ಆ ಕವಿತೆಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಹಿನ್ನೆಲೆಯಾಗಿ ಅವರ ಈ ಕವಿತೆ ಬರೆದಂತಹ ಸಮಯ ಮತ್ತು ಅವರ ಕಾವ್ಯದ ಹಿನ್ನೆಲೆಯ ಕೆಲವು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅಮೃತಾ ಪ್ರೀತಮ್ ಅವರ ಈ ಪಿಂಜರ್ ಕಾದಂಬರಿಯನ್ನ ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ನಾನು ಅವರ ಕೃತಿಗಳನ್ನ ಕುರಿತು ಒಂದು ದೀರ್ಘ ಲೇಖನವನ್ನು ಬರೆದು ಆ ಪುಸ್ತಕದ ಜೊತೆಗೆ ನಾನು ಅದನ್ನ ಪ್ರಕಟಿಸಿದ್ದೆ. ಸೊ ಇಲ್ಲಿ ಕನ್ನಡದಲ್ಲಿ ಅಮೃತಾ ಪ್ರೀತಮ್ ಅವರ ಹಲವು ಕೃತಿಗಳು ಅನುವಾದದಲ್ಲಿ ಸಿಗ್ತವೆ. ಕತೆ, ಕಾದಂಬರಿಗಳು, ಆಮೇಲೆ ಕವಿತೆಗಳು ಎಲ್ಲ. ನಾನು ಕೆಲವು ಮುಖ್ಯವಾಗಿರುವಂಥದನ್ನ ಹೇಳ್ತೀನಿ, ಅಂದ್ರೆ ಆಸಕ್ತರಿಗೆ ಅದನ್ನ ಹುಡುಕಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಆತ್ಮಚರಿತ್ರೆ ರಸೀದಿ ಟಿಕೆಟ್ ಅನ್ನುವಂಥದ್ದು 77ನೇ ಇಸ್ವಿಯಲ್ಲಿ ಪ್ರಕಟ ಆಗಿದ್ದು, ಅದನ್ನ ಹಸನ್ ನಯೀಂ ಸುರಕೋಡ್ ಅವರು ಅನುವಾದ ಮಾಡಿದ್ದಾರೆ. ಆತ್ಮಚರಿತ್ರೆಯ ಇನ್ನೊಂದು ಭಾಗ ನುಡಿಯ ನೆರಳು, ಅದನ್ನ ಶೈಲಜಾ ಉಡಚಣ ಅನುವಾದ ಮಾಡಿದ್ದಾರೆ. ರಶೀದಿ ಟಿಕೆಟು ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನುಡಿಯ ನೆರಳು ಇಂಗ್ಲಿಷ್ ಇಂದ ಅನುವಾದ ಆಗಿದೆ. ಆಮೇಲೆ ಈ ಪಿಂಜರ್ ಅನ್ನುವಂಥ ಕಾದಂಬರಿಯನ್ನ ಖುಷ್ವಂತ್ ಸಿಂಗ್ ಇಂಗ್ಲಿಷ್ಗೆ ಅನುವಾದ ಮಾಡಿ ಅಲ್ಲಿಂದ ಅದನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿರೋದು. ಇನ್ನೊಂದು ಕಾದಂಬರಿ ಜೇಬುಗಳ್ಳರು ಅಂತ, ಜೇಬಕತ್ತರೆ ಅಂತ, ಅದನ್ನ ಗುರುನಾಥ್ ಜೋಶಿ ಅವರು ಅನುವಾದ ಮಾಡಿದ್ದಾರೆ. ಪಂಚಾಕ್ಷರಿ ಹಿರೇಮಠ ಅವರು ಒಂದು ಕಥಾ ಸಂಗ್ರಹ ಅನುವಾದ ಮಾಡಿದ್ದಾರೆ, ಹೆಣ್ಣೊಂದು ಮಧುಪಾತ್ರೆ. ಕಾಡಿನ ಬೇರು ಅನ್ನೋದನ್ನ ಶಾಂತರಸ ಅವರು ಅನುವಾದ ಮಾಡಿದ್ದಾರೆ. ಸುನೇರಿ ಹಾಮನಾಯ್ಕರು ಮಾಡಿರೋ ಅನುವಾದ. ಪಂಜಾಬಿ ಕಥೆಗಳಲ್ಲಿ ಗೌರೀಶ್ ಕಾಯ್ಕಿಣಿಯವರು ಒಂದು ಕಥೆಯನ್ನು ಅನುವಾದ ಮಾಡಿದ್ದಾರೆ. ಹಾಗೆ ಹಸನ್ ನಯೀಂ ಸುರಕೋಡ್ ಅವರ ಕುರಿತು ಬರೆದಿರುವಂತಹ ಪ್ರೇಮಲೋಕದ ಮಾಯಾವಿ ಅಂತ ಹಸನ್ ನಯೀಂ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಅಮೃತಾ ಪ್ರೀತಮ್ ಅವರ ಸುನ್ಹೆಡೆ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಪಡೆದ ದೀರ್ಘ ಕವಿತೆಯ ಅನುವಾದ ಇದೆ. ಹೀಗೆ ರಾಧೆಯೂ ಅಲ್ಲ ರುಕ್ಮಿಣಿಯೂ ಅಲ್ಲ ಶಾಂಬಂ ಕೃಷ್ಣರಾಯ ಅವರು ಮಾಡಿರುವಂಥದ್ದು. ಆಮೇಲೆ ರೇಣುಕಾ ನಿಡುಗುಂದಿಯವರು ಬಾ ಇಂದಾದರೂ ಮಾತನಾಡೋಣ ಅಂತ ಕೆಲವು ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ. ಬಿಸಿಲಿನ ಅದೆಷ್ಟೋ ತುಣುಕುಗಳು ರಶ್ಮಿ ಎಸ್ ಅವರು ಅನುವಾದ ಮಾಡಿರೋ ಕವಿತೆಗಳು. ನಾನು ಈಗ ಮೊದಲು ಈ ನೀನು ಬರಲಿಲ್ಲ ಅನ್ನುವಂಥ ಕವಿತೆಯನ್ನ ಓದಿ ಆ ನಂತರ ಅಮೃತಾ ಪ್ರೀತಮ್ ಅವರ ಸಾಹಿತ್ಯದ ಬಗ್ಗೆ ಮತ್ತೆ ಕವಿತೆಯ ಬಗ್ಗೆ ಮಾತಾಡ್ತೀನಿ. ನೀನು ಬರಲಿಲ್ಲ ಕವಿತೆಯ ಶೀರ್ಷಿಕೆ: ವಸಂತ ಎಚ್ಚರಾಗುತ್ತಿದೆ, ತೋಳು ಚಾಚುತ್ತಿದೆ, ಬಣ್ಣಗಳ ಹಬ್ಬಕ್ಕಾಗಿ ಹೂವುಗಳು ರೇಷ್ಮೆ ನೇಯುತ್ತಿವೆ, ನೀನು ಬರಲಿಲ್ಲ. ಮಧ್ಯಾಹ್ನಗಳು ನೀಳವಾಗುತ್ತಿವೆ, ದ್ರಾಕ್ಷಿಗಳನ್ನು ಕೆಂಪು ಸ್ಪರ್ಶಿಸುತ್ತಿದೆ, ಕೆವಿಗೆ ಕುಯಿಲುಗತ್ತಿ ಮುತ್ತಿಡುತ್ತಿದೆ, ನೀನು ಬರಲಿಲ್ಲ. ಮುಗಿಲುಗಳು ಕೂಡುತ್ತಿವೆ, ಭೂಮಿ ಚಾಚಿದೆ ಎರಡೂ ಕೈಗಳನ್ನು ಆಕಾಶದ ಕೊಡುಗೆಗಾಗಿ, ನೀನು ಬರಲಿಲ್ಲ. ಮರಗಳು ಮೋಹಕತೆಯ ಉಸಿರಾಡುತ್ತಿವೆ, ಜೇನು ತುಂಬಿದ ತುಟಿಗಳಿಂದ ಕಾಡ ಅಲೆಮಾರಿಗಳ ಗಾಳಿ ಒಡ್ಡುತ್ತಿವೆ, ನೀನು ಬರಲಿಲ್ಲ. ಋತುಗಳು ಸೌಂದರ್ಯ ಧರಿಸುತ್ತಿವೆ, ರಾತ್ರಿ ತನ್ನ ಹುಬ್ಬುಗಳಿಗೆ ಚಂದ್ರದಂಡೆಯ ತೊಡಿಸುತ್ತಿದೆ, ನೀನು ಬರಲಿಲ್ಲ. ತಾರೆಗಳು ಹೇಳುತ್ತಿವೆ, ನನ್ನ ದೇಹದ ಅರಮನೆಯಲ್ಲಿ ಚೆಲುವು ನಗೆಯ ದೀಪವಿನ್ನು ಉರಿಯುತ್ತಿದೆ, ನೀನು ಬರಲಿಲ್ಲ. ಸೂರ್ಯ ಕಿರಣಗಳು ಆಣೆ ಮಾಡುತ್ತಿವೆ, ರಾತ್ರಿಯ ಸಾವಿನ ನಿದ್ದೆಯಿಂದಲೂ ಬೆಳಕು ಎಚ್ಚರಾಗಿಸುತ್ತದೆ, ನೀನು ಬರಲಿಲ್ಲ. ಇಲ್ಲಿ ಈ ಒಂದು ತೀವ್ರವಾದಂತಹ ಪ್ರೀತಿಯ ಅಭಿವ್ಯಕ್ತಿ, ಒಂದು ನಿರೀಕ್ಷೆ, ಆದ್ರೆ ಕೊನೆಯಲ್ಲಿ ಗೊತ್ತಾಗುವಂಥದ್ದು ನಮ್ಗೆ ವಿಷಾದ ಸ್ಥಾಯಿ ಭಾವವಾಗಿ ಇದೆ ಅಂತ. ಇದು ಅಮೃತಾ ಪ್ರೀತಮ್ ಅವರ ಬದುಕಿಗೆ ಒಂದು ಪ್ರತಿಮೆಯಾಗಿದೆ. ಎಲ್ಲ ಋತುಗಳು ಬದಲಾದಾಗ್ಲೂ ಈ ನಿರೀಕ್ಷೆ ಮಾತ್ರ ಜಾರಿಯಲ್ಲಿರುತ್ತೆ. ಆದ್ರೆ ಆ ನಿರಾಶೆಯೇ ಅವರಿಗೆ ಸಿಗುವಂಥದ್ದು ಕೊನೆಗೂ. ಅಮೃತಾ ಪ್ರೀತಮ್ ಅವರ ಸಾಹಿತ್ಯವನ್ನ ಕುರಿತು ಕೆಲವು ಮಾತುಗಳನ್ನು ಹೇಳಿ ಮತ್ತೆ ನಾನು ಈ ಕವಿತೆಗೆ ಬರ್ತೀನಿ ಅಂತ ಹೇಳಿದೆ. ಈಗ ಅಮೃತಾ ಪ್ರೀತಮ್ ಅವರ ಮೊದಲನೆಯ ಪುಸ್ತಕ ಅಮೃತ್ ಲೆಹರಾನ್ ಅಂತ, ಅಂದ್ರೆ ಅಮೃತದ ಅಲೆಗಳು.
ಅದು ಅವರು 17ನೆಯ ವಯಸ್ಸಿನಲ್ಲಿ ಪ್ರಕಟಿಸಿದಂತಹ ಮೊದಲ ಕವನ ಸಂಕಲನದ ಹೆಸರು. 1919ರಲ್ಲಿ ಪಶ್ಚಿಮ ಪಂಜಾಬಿನ ಗುಜರನ್ವಾಲಾದಲ್ಲಿ ಜನಿಸಿದ ಅಮೃತಾ ಕೌರ್ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡು ತಂದೆ ಲೇಖಕ ಕವಿ ಕರ್ತಾರ್ ಸಿಂಗ್ ಹಿತಕಾರಿಯವರ ಜೊತೆ ಲಾಹೋರ್ಗೆ ಬಂದರು. ಸ್ವಾತಂತ್ರ್ಯ ಪೂರ್ವ ಭಾರತದ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಸಂಘರ್ಷಗಳು ಅಮೃತ ಅವರ ವ್ಯಕ್ತಿತ್ವವನ್ನು ರೂಪಿಸಿವೆ. 4ನೆಯ ವಯಸ್ಸಿನಲ್ಲಿ ನಿಶ್ಚಯವಾದ ಮದುವೆ 17ನೆಯ ವಯಸ್ಸಿನಲ್ಲಿ ನಡೆಯಿತು. ಸಿಖ್ ಧರ್ಮಗುರುಗಳ ಕುರಿತು ತಮ್ಮ ಮೊದಲನೆಯ ಕೃತಿ ರಚಿಸಿದ ಅಮೃತ ತಮ್ಮ 86 ವರ್ಷಗಳ ತುಂಬು ಬಾಳಿನಲ್ಲಿ 80ಕ್ಕೂ ಹೆಚ್ಚು ಕೃತಿ ರಚನೆ ಮಾಡಿದ್ದಾರೆ. 28 ಕಾದಂಬರಿಗಳು, 18 ಕವನ ಸಂಗ್ರಹಗಳು, 5 ಕಥಾ ಸಂಗ್ರಹಗಳು, ಆತ್ಮಚರಿತ್ರೆಯ 3 ಕೃತಿಗಳು, ರಶೀದಿ ಟಿಕೆಟ್, ಅಕ್ಷರೋಂಕಿ ಛಾಯಾ, ದ ಅದರ್ ಡೈಮೆನ್ಷನ್ 3 ಆತ್ಮಚರಿತ್ರೆಯ ಪುಸ್ತಕಗಳು, ಪ್ರವಾಸ ಸಾಹಿತ್ಯ, ಪ್ರಬಂಧಗಳು, ಜೀವನ ಚರಿತ್ರೆಗಳು, ಇವುಗಳ ಜೊತೆಗೆ ನಾಗಮಣಿ ಎನ್ನುವಂತಹ ಒಂದು ವಿಶಿಷ್ಟ ಮಾಸಪತ್ರಿಕೆಯನ್ನ 4 ದಶಕಗಳ ಕಾಲ ಅವರು ಪ್ರಕಟಿಸಿದ್ರು. ದಿಟ್ಟವಾದ ಅಪರಿಮಿತ ಆತ್ಮವಿಶ್ವಾಸದ ತುಂಬು ಜೀವನ ಪ್ರೀತಿಯ ಅಮೃತ ಕೊನೆಯವರೆಗೂ ಈ ಜೀವನೋತ್ಸಾಹವನ್ನು ಉಳಿಸಿಕೊಂಡಿದ್ದರು. ಅವರ ಪ್ರಸಿದ್ಧ ಕಾದಂಬರಿ ಪಿಂಜರ್ ಆಧರಿಸಿ ತಯಾರಾದ ಹಿಂದಿ ಚಲನಚಿತ್ರಕ್ಕೆ ಅವರು ತಮ್ಮ 82ನೇ ವಯಸ್ಸಿನಲ್ಲಿ 2 ಹಾಡುಗಳನ್ನ ಬರೆದರು ಅನ್ನುವಂಥದ್ದು ಅವರ ಜೀವನಾಸಕ್ತಿಯನ್ನ ಸೂಚಿಸುತ್ತದೆ. ಅವರ ಅನೇಕ ಕಾವ್ಯ ಕಾದಂಬರಿಗಳು ಭಾರತದ 21 ಭಾಷೆಗಳಿಗೆ ಅಲ್ಲದೆ ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಬಲ್ಗೇರಿಯನ್, ಆಲ್ಬೇನಿಯನ್ ಮುಂತಾದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ಚಿಕ್ಕ ವಯಸ್ಸಿನಲ್ಲೇ ಅಮೃತ ಅವರು ಮನುಷ್ಯರ ನಡುವೆ ಜಾತಿ ಧರ್ಮಗಳ ಅಡ್ಡಗೋಡೆಗಳು ಯಾಕಿವೆ ಎಂಬ ಪ್ರಶ್ನೆಯನ್ನು ಕುರಿತು ಚಿಂತಿಸಿದ್ದರು. ಒಂದು ಸಲ ತಮ್ಮ ತಾಯಿಯ ಜೊತೆ 10 ವರ್ಷದ ಅಮೃತ ರೈಲಿನಲ್ಲಿ ಹೋಗುವಾಗ ನಿಲ್ದಾಣಗಳಲ್ಲಿ ಒಂದು ಕೂಗು ಕೇಳಿಸಿತು, ಹಿಂದೂಗಳಿಗೆ ನೀರು, ಮುಸಲ್ಮಾನರಿಗೆ ನೀರು. ನಾನು ಅಮ್ಮನಿಗೆ ಕೇಳಿದೆ, ನೀರಿನಲ್ಲೂ ಹಿಂದೂ ಮುಸ್ಲಿಂ ಎಂಬ ಭೇದ ಇರುತ್ತದೆಯೇ? ಇದು ಅವರ ಆತ್ಮಚರಿತ್ರೆಯ ಪುಟ 4ರಲ್ಲಿ ಬರುವಂಥದ್ದು, ನುಡಿಯ ನೆರಳು. ಅಜ್ಜಿ ತಮ್ಮ ಮನೆಗೆ ಬರುವ ತಂದೆಯ ಮುಸ್ಲಿಂ ಸ್ನೇಹಿತರಿಗಾಗಿ 3 ಲೋಟಗಳನ್ನು ಪ್ರತ್ಯೇಕವಾಗಿರಿಸಿದ್ದರು. ಪುಟ್ಟ ಅಮೃತ ತಾನು ಅದೇ ಲೋಟಗಳಲ್ಲಿ ಕುಡಿಯುವುದಾಗಿ ಹಠ ಮಾಡಿ ಲೋಟಗಳನ್ನು ಪ್ರತ್ಯೇಕವಾಗಿರಿಸುವುದನ್ನು ತಪ್ಪಿಸಿದರು. ಚಿಕ್ಕ ಹುಡುಗಿಯಾಗಿದ್ದಾಗಲೇ ಮನುಷ್ಯರ ನಡುವಿನ ಈ ಭೇದ ಭಾವ ಸರಿಯಲ್ಲ ಎಂಬುದು ಅವರ ಮನಸ್ಸಿಗೆ ನಾಟಿತು. ದೇಶ ವಿಭಜನೆಯ ಸಂದರ್ಭದ ನೋವು, ದುಃಖ, ಹಿಂಸೆ, ಅನಾಥ ಪ್ರಜ್ಞೆಗಳು ಈ ಕುರಿತು ತೀವ್ರವಾಗಿ ಅಭಿವ್ಯಕ್ತಿಸುವಂತೆ ಮಾಡಿದವು. ವಿಮರ್ಶಕ, ಪಂಜಾಬಿ ಲೇಖಕ ಕರ್ತಾರ್ ಸಿಂಗ್ ದುಗ್ಗಲ್ ಅವರು ಅಮೃತಾ ಪ್ರೀತಮ್ ಅವರ ಬರವಣಿಗೆಯನ್ನು ಕುರಿತು ವಿಶೇಷವಾದಂತಹ ಪ್ರಶಂಸೆಯನ್ನ ಅವರ ವಿಮರ್ಶಾ ಕೃತಿಗಳಲ್ಲಿ ಮಾಡಿದ್ದಾರೆ. Amrita is a sensitive writer who has highlighted the problems of Indian women in her poetry and fiction. Her poetic expression lends charm to her prose. She knows the craft of weaving a plot and creating motivated characters ಅಂತ. ಅಂದ್ರೆ ಅಮೃತಾ ಪ್ರೀತಮ್ ಅವರ ಕವಿತೆಗಳಷ್ಟೇ ಅವರ ಗದ್ಯ ಕೂಡ ಪರಿಣಾಮಕಾರಿಯಾಗಿದೆ ಎನ್ನುವಂಥದ್ದು. ಅಂದ್ರೆ ಗದ್ಯವೂ ಕೂಡ ಕಾವ್ಯಮಯವಾಗಿಯೇ ಇದೆ. ಅಮೃತಾ ಪ್ರೀತಮ್ ತಾವು ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ತಮ್ಮ ಬರವಣಿಗೆಯ ಕವಿತೆಯ ಉದ್ದೇಶ ಏನು ಅನ್ನುವಂಥದ್ದನ್ನ ಹೀಗೆ ಹೇಳಿದ್ದಾರೆ. ಮಾನವನ ಮನಸ್ಸಿನಲ್ಲಿ ನಿದ್ರಿಸಿರುವ ದೇವತೆಗಳನ್ನು ಎಚ್ಚರಿಸುವುದಕ್ಕಾಗಿಯೇ ನಾನು ಜೀವನ ಪೂರ್ತಿ ಯೋಚಿಸಿ ಬರೆದೆ. 83ರಲ್ಲಿ ಅವರು ಜ್ಞಾನಪೀಠ ಪಡೆದಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದು, ಗೆಳೆಯರೇ, ನಾನು ತೀರಾ ಚಿಕ್ಕವಳಾಗಿದ್ದೆ. ಆಗ ಅಜ್ಜಿ ಹೇಳುತ್ತಿದ್ದಳು, ನೀನು ಹುಟ್ಟಿದ್ದು ಮಳೆಗಾಲದ ಭಾದ್ರಪದ 15ನೇ ದಿನ. ಅದು ದೇವತೆಗಳು ಮಲಗುವ ಕಾಲ. ಶಿಶಿರ, ವಸಂತ ಮತ್ತು ಗ್ರೀಷ್ಮ ಈ 3 ಋತುಗಳು ದೇವತೆಗಳಿಗೆ ಹಗಲು. ಆಗ ಅವರು ಎಚ್ಚರವಾಗಿರುತ್ತಾರೆ. ವರ್ಷ, ಶರದ್, ಹೇಮಂತ 3 ಋತುಗಳು ರಾತ್ರಿ ಆಗಿರುತ್ತವೆ. ಆಗ ದೇವತೆಗಳು ನಿದ್ರೆ ಮಾಡುತ್ತಾರೆ. ಇದೊಂದು ನಂಬಿಕೆ. ನನಗನಿಸುತ್ತದೆ, ನಾನು ನನ್ನ ಜೀವನದುದ್ದ ಯೋಚಿಸಿದ್ದು, ಬರೆದದ್ದು ಆ ದೇವತೆಗಳನ್ನು ಎಚ್ಚರಿಸುವುದಕ್ಕಾಗಿ, ಮಾನವನ ಮನಸ್ಸಿನಲ್ಲಿ ಮಲಗಿರುವ ಅವರನ್ನು ಎಚ್ಚರಿಸುವುದಕ್ಕಾಗಿ ಎಂದುಕೊಳ್ಳುತ್ತೇನೆ. ಅಂದ್ರೆ ಮನುಷ್ಯರ ಮನಸ್ಸಿನಲ್ಲಿ ಮಾನವೀಯತೆಯನ್ನ ಜಾಗೃತಿಗೊಳಿಸುವಂತಹದೇ ತಮ್ಮ ಬರವಣಿಗೆಯ ಉದ್ದೇಶ ಅನ್ನುವಂಥದ್ದು ಈ ಮಾತುಗಳ ಅರ್ಥ. ಯಾಕೆಂದ್ರೆ ಅವರು 1947ರ ಸಮಯದಲ್ಲಿ ನಡೆದಂತಹ ಈ ಹಿಂಸೆ, ಕ್ರೌರ್ಯಗಳನ್ನ ನೋಡಿ ಅವರ ಬರವಣಿಗೆ ಈ ಮಾನವೀಯತೆಯನ್ನೇ
ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ಬೇಕು ಅಂತ ಅವರಿಗೆ ಸ್ಪಷ್ಟವಾಗಿತ್ತು. ಹೀಗೆ ಅಮೃತ ಪ್ರೀತಮ್ ಅವರು ಬರೆದ 2 ದೀರ್ಘ ಕವಿತೆಗಳು, ಒಂದು ಸುನ್ಹೆಡೆ, ಮತ್ತೊಂದು ವಾರಿಸ್ ಶಾಸೆ ಅನ್ನುವಂಥದ್ದು. ಅವರು ವಸತಿ ಹುಡುಕೋದಕ್ಕೆ 47ರ ನಂತರ, ವಿಭಜನೆಯ ನಂತರ ದೆಹಲಿಗೆ ಬರ್ತಾರೆ. ಹಾಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಅವರಿಗೆ ಈ ಅಲ್ಲಿಂದ ವಾಪಸ್ ಬಂದ, ಪಾಕಿಸ್ತಾನದಿಂದ ವಾಪಸ್ ಬಂದಂತಹ ಜನಗಳ ಕಷ್ಟಗಳನ್ನೂ ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಂಥವ್ರನ್ನೂ ನೋಡಿ ಅವರಿಗೆ ವಾರಿಸ್ ಶಾನ ಈ ಕವಿತೆಯ ನೆನಪಾಯ್ತು, ಹೀರ್ ರಾಂಜಾ ಅನ್ನುವಂಥದ್ದು. ಆವಾಗ ಅವರು ವಾರಿಸ್ ಶಾಸೆ ಎನ್ನುವಂತಹ ಕವಿತೆಯನ್ನ ಬರೆದ್ರು. ಈ ಕವಿತೆಯಿಂದಾಗಿ ಅವರು ಮುಖ್ಯವಾದ ಕವಿ ಅಂತ ಗುರುತಿಸಲ್ಪಟ್ರು. ಆ ಪದ್ಯದ 1-2 ಸಾಲುಗಳು: ಎದ್ದೇಳು ವಾರಿಸ್ ಶಾ, ಸಮಾಧಿಯ ಯಾವ ಮೂಲೆಯಿಂದಲಾದರೂ ಮಾತಾಡು, ಪ್ರೇಮಗಾಥೆಯ ಹೊಸ ಪುಟಗಳನ್ನು ತೆರೆದು ಹಾಡು, ಪಂಜಾಬಿನ ಪುತ್ರಿಯೊಬ್ಬಳು ಅತ್ತಳಂದು, ನೀನವಳ ದುಃಖದ ಸುದೀರ್ಘ ಕತೆ ಬರೆದೆ, ಇಂದಾದರೋ ಲಕ್ಷಾಂತರ ಪುತ್ರಿಯರು ಅಳುತ್ತಿದ್ದಾರೆ, ನಿನ್ನೊಡನೆ ಅವರು ರೋದಿಸಿ ಹೇಳುತ್ತಿದ್ದಾರೆ, ನೊಂದವರ ನೋವನ್ನು ನೆನೆಯಬಲ್ಲವನೇ ಎದ್ದೇಳು, ನಿನ್ನ ಪಂಜಾಬ ಹೇಗಿದೆ ಈಗ ಬಂದು ನೋಡು, ಪ್ರತಿಯೊಂದು ಲತೆಗಳಲ್ಲೂ ಶವಗಳು ನೇತಾಡುತ್ತಿವೆ, ಚಿನಾಬ್ ನದಿಯಲ್ಲಿ ನೀರಲ್ಲ ರಕ್ತ ಹರಿಯುತ್ತಿದೆ ಈಗ, ಏಳು ಎದ್ದೇಳು ವಾರಿಸ್ ಶಾ, ಸಮಾಧಿಯಿಂದಲೇ ಉಸಿರು, ನಿನ್ನೊಡನೆ ಹೇಳುತ್ತಿರುವೆ ಒಲವಿನ ಹೊಸಪುಟವನ್ನು ತೆರೆದು ತೋರಿಸು. ಇದನ್ನ ಹೇಳ್ತಾನೆ ಅಮೃತ, ಸ್ವಂತದ ನೋವು ಇತರರ ನೋವನ್ನ ನೋಡುವ ದೃಷ್ಟಿಯನ್ನು ನೀಡುತ್ತದೆ ಅನ್ನುವಂಥ ಮಾತನ್ನು ಬರೆದ್ರು. ಹಾಗೆ ಪಾಕಿಸ್ತಾನದಲ್ಲಿದ್ದಂತಹ ಸ್ನೇಹಿತರನ್ನು ಅವರು ಕೆಲವು ವರ್ಷಗಳ ಕಾಲ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ಯಾಕೆಂದ್ರೆ ಆಗ ಈ ಹೋಗಿ ಬರುವಂತಹ ಸಂದರ್ಭಗಳು ಇರಲಿಲ್ಲ, ಅಂಚೆಯ ಮುಖಾಂತರನೂ ಯಾವ ಸಂಪರ್ಕನೂ ಸಾಧಿಸೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ನೇಹಿತರೊಬ್ಬರಿಗೆ ಅವರು ಬರೆದಿದ್ದು, ರೆಕ್ಕೆಗಳೆಲ್ಲಾದರೂ ಮಾರಾಟವಾಗುತ್ತಿದ್ದರೆ ನನಗೆ ಕೊಟ್ಟು ಬಿಡು ಪರದೇಶಿ, ಇಲ್ಲ ಇದ್ದು ಬಿಡು ನನ್ನ ಬಳಿ ಅನ್ನುವಂಥ ಸಾಲುಗಳನ್ನ. ಹೀಗೆ ಸುನ್ಹೆಡೆ ಅಂದ್ರೆ ಸಂದೇಶಗಳು ಅಂತ ಅದರ ಅರ್ಥ. ಇದನ್ನ ಹೂವಿನ ಹಂಬಲ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂತ ನಾನು ಮೊದಲೇ ಹೇಳಿದೆ. 56ರಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಈ ಸುನ್ಹೆಡೆ ಕವಿತೆಗೆ ಬಂತು. ಪ್ರಾಯೋಗಿಕ ವಿಮರ್ಶೆಯನ್ನ ಮಾಡಬಹುದಾದ್ರೆ ಇವೆರಡು ದೀರ್ಘ ಕವಿತೆಗಳು ಅವರದ್ದು, ಸುನ್ಹೆಡೆ ಮತ್ತು ವಾರಿಸ್ ಶಾಸೆ ಎನ್ನುವಂಥದ್ದು. ಈ ಸುನೇರಿ ಹೆಸರಿನಲ್ಲಿ ಹಾಮಾನಾಯಕರು ಕನ್ನಡಕ್ಕೆ ತಂದಿರುವಂತಹ ಈ ಕವಿತೆಗಳ ಪುಸ್ತಕ ಬಹಳ ಚಿಕ್ಕದು, ಅದಕ್ಕೆ ಅವರೊಂದು ಮುನ್ನುಡಿಯನ್ನ ದೀರ್ಘವಾಗಿ ಬರೆದಿದ್ದಾರೆ ಅಮೃತ ಪ್ರೀತಮ್ ಅವರ ಕುರಿತು. ಹಾಗೆ ಪದ್ಯಗಳು ತುಂಬಾ ಕಲಾತ್ಮಕವಾಗಿ ಅಲ್ಲಿ ಪ್ರತಿ ಪುಟಕ್ಕೂ ತೆಳುವು ಬಣ್ಣಗಳನ್ನ ಬಳಸಿ ಹಿನ್ನೆಲೆಗೆ ಹಾಕಿದ್ದಾರೆ. ಪುಸ್ತಕ ತುಂಬಾ ಸುಂದರವಾಗಿದೆ. ಅದು 86ನೇ ಇಸ್ವಿಯಲ್ಲಿ ಪ್ರಿಂಟ್ ಆಗಿ ಅದು ಬಹಳ ಬೇಗ ಔಟ್ ಆಫ್ ಪ್ರಿಂಟ್ ಆಗಿ ಮತ್ತೆ ಅದನ್ನ ಮುದ್ರಿಸಿಲ್ಲ. ನನಗೆ ಈ ಪುಸ್ತಕನ ಬಹಳ ಹಿಂದೆ ಒಂದ್ಸಲ ವೈದೇಹಿಯವರು ಆ ಪ್ರತಿಯನ್ನ ಕೊಟ್ರು, ಅದು ನನ್ನ ಬಳಿ ಇದೆ. ಈ ಕವಿತೆಗಳನ್ನ ಬರೆಯುವಾಗ ಅಮೃತ ಪ್ರೀತಮ್ ಒಂದ್ ಕಡೆ ಹೇಳ್ತಾರೆ, ಕವಿ ಮತ್ತೆ ಕವಿತೆಯ ಸಂಬಂಧ ಕುಂತಿ ಮತ್ತು ಕರ್ಣರ ಸಂಬಂಧದಂತೆ ಅಂತ. ಅವರ ಆತ್ಮಚರಿತ್ರೆ ಹೇಳೋದಿದು. ಕುಂತಿಗೆ ಸೂರ್ಯನ ಗುರುತು ಗೊತ್ತು, ಆದ್ರೆ ಕರ್ಣನಿಗೆ ತಿಳಿಸಲಾರರು ಆರಳು. ಕವಿಗೆ ತನ್ನ ಪ್ರಿಯ ವ್ಯಕ್ತಿಯ ಪರಿಚಯ ಇದೆ, ಆದ್ರೆ ಕವಿತೆಗೆ ಅದನ್ನು ತಿಳಿಸಲಾರ. ಪ್ರೇಮದ ಈ ಮೌನ ವ್ರತ ದೇವರ ದಯೆ ಮತ್ತು ಕಾರುಣ್ಯದ ಕ್ಷಣಗಳು ಅಂತ ಹೇಳ್ತಾರೆ. ಹೀಗೆ ಈ ಕವಿತೆಯ ಬರವಣಿಗೆಯ ಸಂದರ್ಭವನ್ನು ಕುರಿತು ಅವರು ತಮ್ಮ ಆತ್ಮಚರಿತ್ರೆಗಳಲ್ಲಿ ಮತ್ತೆ ಬರೀತಾರೆ. ಅವರ ನೋವು ಹೇಗೆ ಕವಿತೆ ಆಯ್ತು ಅನ್ನುವಂಥದ್ದನ್ನ ಒಂದ್ ಕಡೆಗೆ ಬರ್ದಿದ್ದಾರೆ. ನನ್ನ ಪ್ರೇಮದ ಎದೆಯಲ್ಲಿ ಎಷ್ಟು ಸೂಜಿಗಳು ನೆಟ್ಟಿವೆಯೋ ಅರಿವಿಗೆ ಬರುತ್ತಿಲ್ಲ, ಇಂದು ಧರೆಯ ದಾಯಿ ಬಂದಿದ್ದಾಳೆ, ಮುಖ ತೊಳೆಯಲು ಒಂದಿಷ್ಟು ತಂದಿದ್ದಾಳೆ, ಆ ವ್ರತದ ರಹಸ್ಯ ಹೇಳಿದ್ದಾಳೆ, ಯೌವನ ನನ್ನೆದೆಯಲ್ಲಿ ಒಂದು ದೊಡ್ಡ ಕಂದರದಂತೆ ಮೂಡಿದೆ, ಬಾಯಾರಿಕೆಯಿಂದ ಬಳಲುತ್ತಿದೆ, ಸೂಜಿಗಳನ್ನು ತೆಗೆಯುತ್ತಾ ತೆಗೆಯುತ್ತಾ ಸಂಜೆಯಾಗುತ್ತಾ ಬಂತು, ಎಲ್ಲೂ ಚಂದ್ರ ಮೂಡಿದ್ದು ಕಾಣಲಿಲ್ಲ. ನನ್ನ ಕವಿತೆಗಳೆಂಬ ಸೂಜಿಗಳು ಪ್ರತಿಯೊಂದು ಸಮಾಜ, ಧರ್ಮ, ರಾಜಕೀಯದತ್ತ ಮಾನವನಿಗೆ ಕೊಟ್ಟ ಪ್ರಾಕೃತಿಕ, ವೈಚಾರಿಕ, ಜನಾಂಗಿಕ ದಾಸ್ಯಗಳ ಪ್ರತೀಕಗಳಾಗಿವೆ ಅಂತ. ಇಷ್ಟೆಲ್ಲ ಕವಿತೆಗಳನ್ನ ಕುರಿತು ಬರೆದ ಅಮೃತ ಪ್ರೀತಮ್ಗೆ ಕವಿಗೋಷ್ಠಿಗಳು ಇಷ್ಟ ಆಗ್ತಿರ್ಲಿಲ್ವಂತೆ. ಯಾವುದೇ ಕವಿ ಮೇಳದಲ್ಲಿ ಭಾಗವಹಿಸಲು ಹಿಂಜರಿಕೆ, ಅಲ್ಲದೆ ಏಕಾಂತದಲ್ಲಿ ಕಾಗದದ ಮೇಲೆ ಇಳಿಯುತ್ತಿರುವ ಅಕ್ಷರಗಳ ನೆರಳೆ ನನಗೆ ಸಮಾಧಾನ ನೀಡುತ್ತದೆ, ಸಾಂತ್ವನವಾಗುತ್ತದೆ ಅಂತ ಹೇಳ್ತಾರೆ.
ಈ ದೇಶ ವಿಭಜನೆಯ ಕಾಲದ ಈ ಎಲ್ಲ ನೋವು ದುಃಖಗಳನ್ನ ನೋಡಿಯೂ ಅಮೃತಾ ಪ್ರೀತಮ್ ತಮ್ಮ 29ನೆಯ ವಯಸ್ಸಿನಲ್ಲಿ ಲಾಹೋರ್ನಿಂದ ದೆಹಲಿಗೆ ಬಂದು ನೆಲೆಸಿದ್ರು. ಈಗಿನ ಸಂದರ್ಭದಲ್ಲಿ ಅವರ ಬರವಣಿಗೆ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವತ್ತು ಜನಾಂಗೀಯ ಧಾರ್ಮಿಕ ದ್ವೇಷಗಳೇ ತುಂಬಿ ತುಳುಕ್ತಾ ಇವೆ. ಯಾವುದೇ ಸಾಹಿತ್ಯದ ಹಿನ್ನೆಲೆ ಗೊತ್ತಿಲ್ಲದೆ ಇರುವಂತಹ ಯುವಜನ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಈ ಅಮೃತಾ ಪ್ರೀತಮ್ ಇದನ್ನ ಬರೆದ ಕಾಲಕ್ಕೂ 60ರ ದಶಕದಲ್ಲಿ ಪಂಜಾಬ್ನಲ್ಲಿ ಅವರ ವಿರುದ್ಧ ಹಲವಾರು ಪತ್ರಿಕೆಗಳು ಬರೆದುವಂತೆ ವಿರೋಧ ವ್ಯಕ್ತ ಆಯ್ತು. ಪಿಂಜರ್ ಕಾದಂಬರಿಯ ವಿರುದ್ಧ ಕೂಡ ಪತ್ರಿಕೆಗಳಿಗೆ, ಆಕಾಶವಾಣಿಗೆ ಕಾಗದ ಬರೆದು ಅಮೃತ ಅವರ ಕವಿತೆಗಳನ್ನ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಬಾರದು ಅಂತ ಒತ್ತಾಯಿಸಿದ್ರು. ಅವರು ಅಮೃತಾ ಪ್ರೀತಮ್ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ 1964ರ ಸಮಯಕ್ಕಾಗ್ಲೇ ಪಿಂಜರ್ ಇಂಗ್ಲಿಷ್ಗೆ ಅನುವಾದ ಆಗಿ ಅಮೆರಿಕಾದಿಂದ ನ್ಯೂಜಿಲ್ಯಾಂಡ್ ವರೆಗೆ ಅದು ಹಲವು ಭಾಷೆಗಳಿಗೂ ಹೋಗಿ ತುಂಬಾ ಜನ ಅದನ್ನ ಮೆಚ್ಚಿಕೊಂಡು ಪ್ರತಿಕ್ರಿಯಿಸಿದ್ರು. ಅಮೆರಿಕಾದ ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಯ ಒಂದು ಪತ್ರಿಕೆಯ ಇಡೀ ಸಂಚಿಕೆಯನ್ನ ಅಮೃತಾ ಪ್ರೀತಮ್ ಅವರ ಕೃತಿಗಳಿಗಾಗಿ ಮೀಸಲಾಗಿರಿಸಿದ್ರು. ಹೀಗೆ ದಿ ಸರ್ಚ್ ಫಾರ್ ಫೆಮಿನೈನ್ ಇಂಟಿಗ್ರಿಟಿ ಎನ್ನುವಂತಹ ಒಂದು ವಿಸ್ತಾರವಾದ ಲೇಖನವನ್ನ ರೇವತಿ ಶರಣ್ ಶರ್ಮಾ ಅವರು ಇವರ ಕೃತಿಗಳನ್ನ ಕುರಿತು ಬರೆದ್ರು. ಇವೆಲ್ಲವನ್ನ ಓದುವಾಗ, ವಿರೋಧಗಳನ್ನ ನೋಡುವಾಗ ಅಮೃತಾ ಪ್ರೀತಮ್ಗೆ ಒಂದೇ ಕಾಲಕ್ಕೆ ನಾನು ತಣ್ಣನೆಯ ಹಾಗೂ ಬಿಸಿಯಾದ ನದಿಗಳಲ್ಲಿ ಸ್ನಾನ ಮಾಡುತ್ತಿದ್ದೇನೆ ಅಂತ ಅನಿಸ್ತಿರುತ್ತೆ. ಹೀಗೆ ಈ ಅಷ್ಟು ಕಾದಂಬರಿಗಳಲ್ಲಿ ಪಿಂಜರ್ ಅಂದ್ರೆ ಅಸ್ಥಿಪಂಜರ ಅಂತ ಅದು ತುಂಬಾ ಪ್ರಸಿದ್ಧ ಆಯ್ತು. ಖುಷ್ವಂತ್ ಸಿಂಗ್ ಈ ಕಾದಂಬರಿಯನ್ನ ಸ್ಕೆಲಿಟನ್ ಅಂತ ಇಂಗ್ಲಿಷ್ಗೆ ಅನುವಾದಿಸಿದ್ರು. 1947ರ ವಿಭಜನೆಯ ಸಂದರ್ಭ ಮತ್ತು ಅದಕ್ಕೂ ಮೊದಲು ಪಂಜಾಬ್ನಲ್ಲಿ ಹೊತ್ತಿ ಉರಿದ ಹಿಂದೂ ಮುಸ್ಲಿಂ ದ್ವೇಷದ ದಳ್ಳುರಿಯಲ್ಲಿ ಅಸ್ಥಿಪಂಜರಗಳಾದ ಸ್ತ್ರೀಯರ ಬದುಕಿನ ಮನಕಲುಗುವ ಚಿತ್ರಣ ಈ ಕೃತಿಯಲ್ಲಿದೆ. ಧರ್ಮದ ಹೆಸರಿನಲ್ಲಿ ನಡೆಯುವ ಶೋಷಣೆ ಜೊತೆಗೆ ಲಿಂಗ ತಾರತಮ್ಯ ಎರಡೂ ಸೇರಿಕೊಂಡಾಗ ಉಂಟಾಗುವ ಹೆಣ್ಣಿನ ಅಸಹಾಯಕ ನೋವಿನ ಸ್ಥಿತಿಯನ್ನ ಈ ಕಾದಂಬರಿಯಲ್ಲಿ ಹೃದಯ ಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ. 2 ವಾಕ್ಯಗಳಲ್ಲಿ ಹೇಳೋದಾದ್ರೆ, ವಿವಾಹ ನಿಶ್ಚಿತವಾದ ಪೂರೋ ಎಂಬ ಮುಗ್ಧ ಹೆಣ್ಣು ಮನೆತನದ ದ್ವೇಷದ ಹಿನ್ನೆಲೆಯಲ್ಲಿ ರಶೀದ್ ಎಂಬ ಮುಸ್ಲಿಂ ಯುವಕನಿಂದ ಅಪಹರಿಸಲ್ಪಡುತ್ತಾಳೆ. ಕೆಲವು ದಿನಗಳ ನಂತರ ತಪ್ಪಿಸಿಕೊಂಡು ಬಂದರೂ ತಂದೆ ತಾಯಿ ಅವಳನ್ನು ಮನೆಗೆ ಸೇರಿಸಿಕೊಳ್ಳುವುದಿಲ್ಲ. ವಾಪಸ್ ಹೋಗ್ತಾಳೆ ಅವಳು. ರಶೀದನ ಮನೆಯಲ್ಲಿ ಅವಳ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅಲ್ಲಿ ಅವಳನ್ನ ಹೆಸರು ಬದಲಾಯಿಸ್ತಾರೆ. ಇಟ್ ವಾಸ್ ಎ ಡಬಲ್ ಲೈಫ್, ಹಮೀದಾ ಬೈ ಡೇ, ಪೂರೋ ಬೈ ನೈಟ್. ಇನ್ ರಿಯಾಲಿಟಿ ಶಿ ವಾಸ್ ನೈದರ್ ಒನ್ ನಾರ್ ದ ಅದರ್. ಶಿ ವಾಸ್ ಜಸ್ಟ್ ಎ ಸ್ಕೆಲಿಟನ್ ವಿತೌಟ್ ಎ ಶೇಪ್ ಆರ್ ಎ ನೇಮ್. ಈ ಮಾತನ್ನ ಬರಿಬೇಕಾದ್ರೆ ಆಕೆಯ ಸ್ಥಿತಿ ಹೇಗಿರಬಹುದು? ಇಂಥವ್ರು ಹಮೀದಾ ಒಬ್ಳೆ ಅಲ್ಲ, ಅಥವಾ ಪೂರೋ ಒಬ್ಳೆ ಅಲ್ಲ. ಅನೇಕ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೀಗೆ ಆಗಿತ್ತು. ಎರಡೂ ಕಡೆಯಿಂದ ಅವರು ಅತ್ಯಾಚಾರಕ್ಕೆ ಗುರಿಯಾಗ್ತಾರೆ. ಸ್ವಂತಿಕೆಗೆ ಅವಕಾಶವೇ ಇಲ್ಲದ ಈ ಸ್ಥಿತಿಯನ್ನು ಕುರಿತು ವುಮನ್ ಹ್ಯಾಸ್ ಟು ಗೆಟ್ ಯೂಸ್ ಟು ಎವರಿ ಕೈಂಡ್ ಆಫ್ ವಾಟರ್ ಅಂತ ಬರೀತಾರ ಅವರು. ಅವಳು ಯಾವ ಮನೆಗೆ ಸೇರ್ತಾಳೋ, ಯಾವ ಊರಿಗೆ ಹೋಗ್ತಾಳೋ ಅದಕ್ಕೆ ತಕ್ಕ ಹಾಗೆ ಅವಳು ಬದುಕ್ಬೇಕಿತ್ತು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಅವಳ ಸಹೋದರ ಮತ್ತೆ ಅವಳನ್ನ ಮನೆಗೆ ಕರೀತಾನೆ. ಕೆಲವು ವರ್ಷಗಳ ನಂತರ ಅವಳ ನಾದಿನಿಯನ, ಸಹೋದರನ ಹೆಂಡತಿಯನ್ನ ರಕ್ಷಿಸಿ ಮನೆಗೆ ಮರಳಿಸುವಾಗ ಅವಳು ರಶೀದನ ಜೊತೆಯಲ್ಲೇ ಉಳಿತಾಳೆ. ಅಂದ್ರೆ ಹೆಣ್ಣಿಗೆ ಆಯ್ಕೆಯ ಸಂದರ್ಭವೇ ಇಲ್ಲದೆ ಇರುವಂತಹ ಅನಿವಾರ್ಯ ನೋವಿನ ಒಂದು ಸ್ಥಿತಿಯನ್ನ ಪಿಂಜರ್ ಕಾದಂಬರಿಯಲ್ಲಿ ಅಮೃತಾ ಪ್ರೀತಮ್ ಚಿತ್ರಿಸಿದ್ದಾರೆ ಅಂತ. ಹಾಗೆ ಅವರು ಆಧುನಿಕ 70-80ರ ದಶಕದ ಕಥೆಗಳನ್ನು ಬರೆದಿದ್ದಾರೆ. ಆಗಿನ ಯುವಜನಾಂಗದ ಕಥೆಯನ್ನ. ಜೇಬಕತರೆ ಆ ತರದ ಒಂದು ಕಾದಂಬರಿ, ನವ್ಯ ಶೈಲಿಯಲ್ಲಿ ಬರೆದಿರುವಂಥದ್ದು ಇದು, ಜೇಬುಗಳ್ಳರು ಅಂತ. ಯುವ ಜನಾಂಗದ ಒಂದು ಗೊಂದಲ, ದ್ವಂದ್ವ ಆ ಪುಸ್ತಕದಲ್ಲಿದೆ. ಇವರ ಮಗನ ಹಾಸ್ಟೆಲ್ನ ಅನುಭವವನ್ನೇ ಆ ಕಾದಂಬರಿಯಲ್ಲಿ ಅವರು ಬಳಸ್ಕೊಂಡಿದ್ದಾರೆ. ಕಾದಂಬರಿಯ ಮುಖ್ಯ ಪಾತ್ರ ಕಪಿಲನ ಪಾತ್ರಕ್ಕೆ ತಮ್ಮ ಮಗ ನವರೋಜನ ಕಾಲೇಜು ಮತ್ತು ಹಾಸ್ಟೆಲ್ ಜೀವನದ ಅನುಭವವನ್ನು ಬಳಸ್ಕೊಂಡಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಹೀಗೆ ಅವರ ಕೃತಿಗಳು ಹಲವು ಪ್ರಸಿದ್ಧ ಕಾದಂಬರಿಗಳು. ಅವುಗಳ ಹೆಸರನ್ನ ಹೇಳೋದಾದ್ರೆ ಇದರಲ್ಲಿ ಕೆಲವು ಈಗ ಕನ್ನಡಕ್ಕೆ ಬಂದಿವೆ. ಡಾಕ್ಟರ್ ದೇವ್, ಕಾಲಿ ಜಹ, ಏಕ್ತಿ ಅನಿತಾ, ದಿಲ್ಲಿ ಕಿ ಗಲಿಯಾ, ಆಕೆ ಪತ್ತೆ ಇತ್ಯಾದಿ. ಹೀಗೆ ಪಂಜಾಬಿ ಸಾಹಿತ್ಯದಲ್ಲಿ, ಕಥಾ ಸಾಹಿತ್ಯದಲ್ಲಿ ಮೊದಲನೆಯ ಸಾಲಿನಲ್ಲಿ ಬರ್ತಾರ ಅವರು, ಕವಿತೆ ಕತೆ ಎರಡರಲ್ಲೂ ಕೂಡ. ಏಕ್ ಶಹರ್ ಕಿ ಮೌತ್ ಅನ್ನುವಂತಹ ಒಂದು ಪ್ರಸಿದ್ಧವಾದ ಕಥೆಯನ್ನ ಯೂನಿವರ್ಸಿಟಿಯ
ಪಠ್ಯ ಪುಸ್ತಕದಲ್ಲಿ ಸೇರಿಸಿದಾಗ ಅದನ್ನ ತೆಗಿಬೇಕು ಅಂತ ಸೆನೆಟ್ ಸಭೆಯಲ್ಲಿ ನಿರ್ಣಯ ಆಗುತ್ತಂತೆ ಪಂಜಾಬ್ ಯೂನಿವರ್ಸಿಟಿಲಿ. ಇದು ಕಥೆಯ ದೋಷ ಅಲ್ಲ, ಓದುಗರ ಮನಸ್ಸಿನ ವಕ್ರತೆ ಅಂತ ಅಮೃತ ಪ್ರೀತಮ್ ಬರೀತಾರೆ. ಅಂದ್ರೆ ಕೊನೆಗೆ ಅದು ಉಳಿಯುತ್ತೆ ಪಠ್ಯ ಪುಸ್ತಕದಲ್ಲಿ. ಹೀಗೆ ಕಾವ್ಯಾತ್ಮಕವಾದ ಭಾಷೆ ಮತ್ತು ನಿರೂಪಣೆ ಅವರ ಗದ್ಯಕ್ಕೆ ಒಂದು ವಿಶಿಷ್ಟ ಸೌಂದರ್ಯವನ್ನ ನೀಡಿದೆ ಅಂತ. ಅವರ ರಮ್ಯ ಶೈಲಿಯ ಗದ್ಯವನ್ನ ಓದುವಾಗ ಕಾವ್ಯಾನುಭವವನ್ನ ಉಂಟು ಮಾಡುತ್ತದೆ ಅನ್ನುವಂಥದ್ದು ಬಹಳ ಜನರ ಅಭಿಪ್ರಾಯ. ಅವರ ಕಥೆಗಳನ್ನ ನ್ಯಾಷನಲ್ ಬುಕ್ ಟ್ರಸ್ಟ್ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡಕ್ಕೆ ಅನುವಾದಿಸಿವೆ. ಒಂದು ಕಥೆಯನ್ನ ನಿದರ್ಶನಕ್ಕೆ ಹೇಳೋದಾದ್ರೆ, ಒಂದು ಉಂಗುರ ಮತ್ತು ಒಂದು ಜಾಳಿಗೆ ಸೌಟು ಅಂತ ಬಹಳ ಪ್ರಸಿದ್ಧವಾದ ಒಂದು ಕತೆ. ಬಂತಿ ಎನ್ನುವಂತಹ ಒಬ್ಳು ಹುಡುಗಿ ಪ್ರೀತಿಸಿದವನನ್ನ ಮದುವೆಯಾಗಲಾರದೆ ಇನ್ನಾರನ್ನೋ ಮದುವೆ ಆದಾಗ ಪ್ರೀತಿಯ ನೆನಪಾಗಿ ಇರಿಸಿಕೊಂಡ ಕರವಸ್ತ್ರದ ಮೇಲೆ ತಾನೇ ಬಿಡಿಸಿದ್ದ ಕಸೂತಿಯಲ್ಲಿದ್ದ ಅವನ ಹೆಸರನ್ನು ಸೂಜಿಯಿಂದ ಬಿಡಿಸಿ ತೆಗೆಯುತ್ತಾಳೆ. ಆ ಕರವಸ್ತ್ರವನ್ನು ನೆನಪಿಗಾಗಿ ಇರಿಸಿಕೊಳ್ಳಬೇಕೆಂದಿದ್ದರೆ ಅದರ ಮೇಲೆ ಅವನ ಹೆಸರು ಇರುವಂತಿಲ್ಲ. ಅವಳ ಅತ್ತೆ, ಅವಳದ್ದು ಅದೇ ದುಃಖ. ತವರೂರಿನಲ್ಲಿ ಪ್ರೀತಿಸಿದ ಹುಡುಗನ ನೆನಪಿಗಾಗಿ ಒಂದು ಉಂಗುರ ಮತ್ತೊಂದು ಜಾಳಿಗೆ ಸೌಟನ್ನು ಇರಿಸಿಕೊಂಡಿರುತ್ತಾಳೆ. ಅವುಗಳನ್ನಿಡಲು ಅವಳಿಗೆ ಖಾಸಗಿ ಜಾಗ ಹೊಂದಿಲ್ಲ. ಅಡಿಗೆ ಮನೆಯ ಮಣ್ಣಿನ ಒಳೆಯ ಕೆಳಭಾಗದಲ್ಲಿ ಅವುಗಳನ್ನ ಹೂತಿಟ್ಟಿರುತ್ತಾಳೆ. ತಿಂಗಳಿಗೊಮ್ಮೆ ಹೊಸ ಮಣ್ಣು ಕಲಸಿ ಹೊಸ ಒಲೆ ಹೂಡುವ ನೆಪದಲ್ಲಿ ಅವುಗಳನ್ನು ಹೊರ ತೆಗೆದು ನೋಡಿ ಅಡಿಗೆ ಮನೆಯ ಮುಚ್ಚಿದ ಬಾಗಿಲಿನ ಹಿಂದೆ ಏಕಾಂತದಲ್ಲಿ ಹಾಡುತ್ತಾ ಕಣ್ಣೀರಿಡುತ್ತಾ ಮತ್ತೆ ಮುಚ್ಚಿಟ್ಟು ಹೊಸ ಒಲೆ ಹೂಡುತ್ತಾಳೆ. ದಿನನಿತ್ಯ ಅವಳು ಅಡಿಗೆ ಮಾಡುವ ಬೆಂಕಿ ಉರಿಸುವ ಆ ಜಾಗದಲ್ಲಿ ಅವಳ ಕನಸುಗಳೆಲ್ಲ ಹೂತು ಹೋಗಿವೆ. ಆ ಕನಸುಗಳ ಮೇಲೆ ಆ ಒಲೆ ಉರಿಯುತ್ತಿದೆ ಎಂಬುದನ್ನು ಸುಂದರ ಕಾವ್ಯದಂತೆ ಅಮೃತ ನಿರೂಪಿಸಿದ್ದಾರೆ. ಹೀಗೆ ನಾನು ಕೂಡ ಇಂದು ನನ್ನ ನೆನಪುಗಳನ್ನೆಲ್ಲ ಹುಡುಕಿ ನೋಡಿದ್ದೇನೆ. ಒಂದು ಕೆಂಪು ವಸ್ತ್ರವನ್ನು ಅದರ ಕೆಳಗೆ ಮುಚ್ಚಿಟ್ಟಿರುವೆ. ಯಾರೋ ಬಂತಿ ಇರಲಿ, ಯಾರೋ ರೂಪೋ ಇರಲಿ, ಇನ್ನಾರಾದ್ರೂ ಇರಲಿ, ತಮ್ಮ ತಮ್ಮ ಮನದಾಳದಲ್ಲಿ ಯಾವುದೋ ಉಂಗುರ ಮುಚ್ಚಿಟ್ಟಿಲ್ಲವೆಂದು ಹೇಗೆ ಹೇಳಲು ಸಾಧ್ಯ? ನಾವು ಭಾಗ್ಯಹೀನರು. ಯಾರನ್ನೋ ಪ್ರೀತಿಸುತ್ತೀವಿ, ಹುಟ್ಟಿನಿಂದಲೇ ಭಟ್ಟಿಯವರಾಗಿರುತ್ತೀವಿ. ಹಗಲಿನಲ್ಲಿ ಒಲೆಯ ಮೇದಿರುವ ತವೆಯಲ್ಲಿ ನಮ್ಮ ಉಸಿರನ್ನು ಕಾಳುಗಳ ತೆರದಿ ಹುರಿಯುತ್ತೇವೆ ಮತ್ತು ನೆನಪುಗಳ ಜಾಳಿಗೆಯಿಂದ ವರ್ಷಗಳ ಉಸುಗು ಸಾಣಿಸುತ್ತೇವೆ ಅನ್ನುವಂಥ ವಾಕ್ಯಗಳನ್ನ ಅವರು ಬರೆದಿದ್ದಾರೆ. ಇದು ಆ ಕಾಲದ ಒಂದು ಚಿತ್ರ ಆಗಿದ್ರು ಕೂಡ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ಅನ್ನುವಂಥದ್ದನ್ನ ನಾವು ಇವತ್ತು ಕೂಡ ನೋಡ್ತಾ ಇದ್ದೀವಿ. ಹೀಗೆ ಅನೇಕ ಕಥೆಗಳಲ್ಲಿ ಅವರು ಈ ತರ ಬಹಳ ಸಾಂಪ್ರದಾಯಿಕ ಸಮಾಜವೊಂದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರದ ಕಥೆಗಳನ್ನ ಅವರು ಬರೆದಿದ್ದಾರೆ. ಅದರಿಂದಾಗೆ ಅವರು ಹಲವು ವಿರೋಧಗಳನ್ನ ಅನುಭವಿಸ್ಬೇಕಾಯ್ತು. ತನ್ನ ಬರವಣಿಗೆಯ ಬಗ್ಗೆ ಹೇಳ್ತಾ ಅವರು, ಜೀವನ ಒಂದು ಸುದೀರ್ಘ ಯಾತ್ರೆಯ ಹೆಸರು ನನಗೆ. ಜಡದಿಂದ ಹಿಡಿದು ಚೇತನದವರೆಗಿನ ಯಾತ್ರೆಯ ಹೆಸರು. ಅಕ್ಷರದಿಂದ ಆರಂಭಿಸಿ ಅರ್ಥದವರೆಗಿನ ಯಾತ್ರೆಯ ಹೆಸರು. ಯಾವುದು ವಾಸ್ತವವಾಗಿದೆಯೋ ಅಲ್ಲಿಂದ ಹಿಡಿದು ಯಾವುದು ವಾಸ್ತವವಾಗಬೇಕೋ ಅದರ ಕಲ್ಪನೆ ಮತ್ತು ಅದರಲ್ಲಿಯ ಏಕತೆ ಪಡೆಯುವ ಯಾತ್ರೆಯ ಹೆಸರು ಅಂತೆಯೇ ಹೇಳ ಬಯಸುತ್ತೇನೆ. ನನ್ನ ಕಥೆಗಳಲ್ಲಿಯ ಎಲ್ಲ ಪಾತ್ರಗಳನ್ನು ಬದುಕಿನಿಂದಲೇ ಎತ್ತಿಕೊಂಡಿದ್ದೇನೆ. ಆ ಎಲ್ಲ ಪಾತ್ರಗಳು ಯಥಾರ್ಥದ ದೂರವನ್ನು ತಲುಪಬಲ್ಲವಾಗಿವೆ ಅಂತ ಹೇಳಿ ತಮ್ಮ ಸೃಜನಶೀಲತೆಗೆ ತಮ್ಮ ಬದುಕಿನಲ್ಲಿ ಬಂದು ಹೋದಂತಹ ವ್ಯಕ್ತಿಗಳೇ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಇನ್ನೊಂದು ಬಹಳ ಪ್ರಸಿದ್ಧವಾದಂತಹದ್ದು ಕಾಡಿನ ಬೇರು ಅನ್ನುವಂತಹ ಅವರ ಪಾಂಚ್ ಬರಸ್ ಲಂಬಿ ಸಡಕ್ ಅನ್ನೋ ಸಂಕಲನದಲ್ಲಿರುವ ಜಂಗ್ಲಿ ಬೂಟಿ ಎನ್ನುವಂತ ಕಥೆಯ ಕನ್ನಡ ಅನುವಾದ ಶಾಂತರಸ ಅದನ್ ಮಾಡಿದ್ದಾರೆ. ಈ ಕತೆ ಬಹಳ ಆಧುನಿಕವಾದಂತಹ ಒಂದು ಸಂವೇದನೆಯನ್ನು ಅಭಿವ್ಯಕ್ತಿಯನ್ನು ಹೊಂದಿದೆ. ಪ್ರೀತಿಸುವುದು ತಪ್ಪು ಅನ್ನುವ ಒಂದು ನಂಬಿಕೆ ಅಂಗೂರಿ ಅನ್ನುವಂಥ ಒಬ್ಳು ಹಳ್ಳಿ ಹುಡುಗಿ ಅದು. ಅವಳು ದೆಹಲಿಯಲ್ಲಿ ವಾಸಿಸ್ತಾ ಇರ್ತಾಳೆ. ಯಾರ್ದೋ ಅವಳು ಗಂಡ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವಳು ಹೇಳ್ತಾಳೆ, ಕಾಡಿನ ಬೇರು ಅಂತ ಒಂದಿರುತ್ತದೆ, ಅದನ್ನೇ ಎಲೆಯಲ್ಲಿ ಹಾಕಿ ಅಥವಾ ಮಿಠಾಯಿಯಲ್ಲಿ ಕಲಸಿ ತಿನ್ನಿಸಿ ಬಿಡುತ್ತಾನೆ. ಹುಡುಗಿ ಅವನ ಜೊತೆಗೆ ಪ್ರೀತಿಸಲು ತೊಡಗುತ್ತಾಳೆ. ಮತ್ತೆ ಅವಳಿಗೆ ಅದೇ ಒಂದು ಇಷ್ಟವಾಗಿ ಪ್ರಪಂಚದ ಬೇರಾವ ವಸ್ತು ಅವಳಿಗೆ ಇಷ್ಟವಾಗುವುದಿಲ್ಲ ಅಂತ ಹೀಗೆ ಹೇಳುವ ಮುಗ್ಧ ಅಂಗೂರಿ ಅವಳು ವಿವಾಹತೆ. ರಾಮತಾರ ಎಂಬ ತರುಣನ ಪ್ರೀತಿಯಲ್ಲಿ ಸಿಲುಕುತ್ತಾಳೆ. ದುಃಖಿತಳಾದ ಅವಳನ್ನು ನಿರೂಪಿಸಿ ಕಾಡಿನ ಬೇರನ್ನೇನಾದ್ರೂ ತಿಂದಿಲ್ಲ ತಾನೇ ಅಂತ ಕೇಳಿದಾಗ ಅವಳು ಅಳ್ತಾ ಹೇಳ್ತಾಳಂತೆ, ಆಣೆ ಮಾಡಿ ಹೇಳುತ್ತೇನೆ, ಅವನ ಕೈಯಿಂದ ಎಂದೂ ಮಿಠಾಯಿಯನ್ನೂ ತಿಂದಿಲ್ಲ, ಎಲೆಯನ್ನೂ ತಿಂದಿಲ್ಲ, ಚಹಾ ಒಂದೇ. ಅವನು ಚಹಾದಲ್ಲಿ ಏನಾದ್ರೂ ಹಾಕಿ ತಿನ್ಸಿರ್ಬೇಕು, ಅದಕ್ಕೆ ತಾನು ಅವನನ್ನ ಪ್ರೀತಿಸುವ ಹಾಗಾಗಿರುತ್ತೆ ಅಂತ ಅವಳದ್ದು ಅಭಿಪ್ರಾಯ. ಹೀಗೆ ಇಂತಹ ಸನ್ನಿವೇಶಗಳನ್ನು ಪುರುಷರು ಚಿತ್ರಿಸುವುದಕ್ಕಿಂತ ಭಿನ್ನವಾಗಿ ಆ ಸನ್ನಿವೇಶಗಳಲ್ಲಿ ಸಿಲುಕಿದ ಸ್ತ್ರೀಯರ ಒಳಗನ್ನು
ತೆರೆದು ತೋರುವಂತೆ ಬರೆದಿದ್ದರಿಂದಲೇ ಅಮೃತಾ ಪ್ರೀತಮ್ ಮಹತ್ವದ ಲೇಖಕಿಯಾಗಿರುವುದು. ಪುರುಷ ಲೋಕದ ನಿಯಮಗಳನ್ನು ಮೀರಿ ಸ್ತ್ರೀಯರ ಮನಸ್ಸಿನಿಂದ, ಕಣ್ಣಿನಿಂದ, ಹೃದಯದಿಂದ ಅವರು ಬದುಕನ್ನು ನೋಡಿದರು. ಮೇಲಿನ ಉದಾಹರಣೆಯಲ್ಲಿ ಮಾನವ ಸಹಜ ಪ್ರೀತಿಯನ್ನು ಪಾಪವೆಂದು ಭಾವಿಸುವ ಮತ್ತು ಅರಿಯದೇ ಅದರಲ್ಲಿ ಸಿಲುಕುವ ಅಂಗೂರಿಯಂತಹ ಹೆಣ್ಣಿನ ಕತೆ ಭಾರತೀಯ ಸಾಹಿತ್ಯದಲ್ಲಿ ಬಹುಶಃ ಅಮೃತಾ ಪ್ರೀತಮ್ ಅವರ ಬರಹಗಳಲ್ಲೇ ಮೊದಲು ಕಾಣಸಿಗುವುದು. ಹಾಗೆ ಗುಲಿಯಾನ ಅನ್ನುವಂಥವಳ ಪತ್ರ ಅಂತ ಒಂದ್ ಕತೆ ಇದೆ. ಅವಳು ಬೇರೆ ದೇಶದಿಂದ ಪ್ರವಾಸಕ್ಕಾಗಿ ಬಂದಿರ್ತಾಳೆ. ಅದರಲ್ಲಿ ಯಾಕೆ ಯಾವುದರ ಹೆಸರು ಹೆಣ್ಣೆಂದಿದೆ, ಈ ಭೂಮಿಯಲ್ಲಿ ಚಿಗುರಿ ಬೆಳೆಯುವ ಅಧಿಕಾರ ಮತ್ತು ಅವಕಾಶ ಯಾಕೆ ಕೊಡುವುದಿಲ್ಲ ಅವಳಿಗೆ, ಜೊತೆಗೆ ಹೆಣ್ಣಿನ ಮನಸ್ಸಿನ ವಿರುದ್ಧ ಯಾರೂ ಅವಳ ದೇಹವನ್ನು ಮುಟ್ಟದ ಒಂದು ಸುಸಂಸ್ಕೃತ ಕಾಲ ಎಂದು ಬರುವುದು. ಇದನ್ನ ಬರೆದು 50 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆದ್ರೆ ಹೆಣ್ಣಿನ ದೇಹವನ್ನ ಅವಳ ಇಚ್ಛೆಗೆ ವಿರುದ್ಧವಾಗಿ ಮುಟ್ಟುವಂತಹ ಕಾಲ, ಮುಟ್ಟದೇ ಇರುವಂತಹ ಕಾಲ ಇವತ್ತಿಗೂ ಬಂದಿಲ್ಲ. ಪ್ರತಿನಿತ್ಯ ನಾವು ಈ ತರದ ಘಟನೆಗಳನ್ನ ನೋಡ್ತಾ ಇರ್ತೀವಿ. ಹೀಗೆ ಈ ಗುಲಿಯಾನಳ ಕತೆ ಅನ್ನುವಂಥದ್ದು, ಗುಲಿಯಾನಳ ಪತ್ರ ಅನ್ನುವಂಥದ್ದು ಬಹಳ ಒಂದು ಪರಿಣಾಮಕಾರಿಯಾದಂತಹ ಕತೆ. ಕನ್ನಡಿ ಮನೆಯಲ್ಲಿ ಅಂತ ಆತ್ಮಕಥಾತ್ಮಕವಾದ ಇನ್ನೊಂದು ಕಥೆಯನ್ನ ಅವ್ರು ಬರೆದಿದ್ದಾರೆ. ದಿ ಅದರ್ ಡೈಮೆನ್ಷನ್ ಅನ್ನುವಂಥದ್ದು ಅವರ ದಿನಚರಿಯಂತೆ ದಿನಾಂಕಗಳನ್ನ ಸಹಿತ ನಿರೂಪಿಸಿರುವಂಥದ್ದು. ಇದರಲ್ಲೂ ತುಂಬಾ ಕವಿತೆಗಳು ಇವೆ ಈ ಪುಸ್ತಕದಲ್ಲೂ. ಒಂದು ಕನಸಿನಲ್ಲಿ ಏನ್ಶಿಯಂಟ್ ಮ್ಯಾನ್ಸ್ಕ್ರಿಪ್ಟ್ಸ್ ಅನ್ನುವಂತಹ ಶೀರ್ಷಿಕೆಯಲ್ಲಿ ಅವರದನ್ನು ನಿರೂಪಣೆ ಮಾಡ್ತಾರೆ. ಈಗ ಇಲ್ಲದೆ ಹೋದಂತಹ ಅವರ ಹಿರಿಯರನ್ನ ಅಲ್ಲಿ ಭೇಟಿಯಾಗಿ ಅವರ ವಿಚಾರಗಳನ್ನ ದಾಖಲಿಸುವಂತಹ ಸುಪ್ತ ಮನಸ್ಸಿನ ನೆರಳುಗಳನ್ನ ಹಿಡಿಯುವಂತಹ ಹಂಬಲ ಅಲ್ಲಿದೆ. ಇವೆಲ್ಲವೂ ಒಂದ್ ರೀತಿಯಲ್ಲಿ ಪದ್ಯದ ತರ ಇರುವಂತಹ ಬರವಣಿಗೆಗಳೇ. ಆಮೇಲೆ ಏಕ್ಥಿ ಸಾರಾ ಅಂತ ಹೇಳಿ ಒಬ್ಬ ಪಾಕಿಸ್ತಾನಿ ಕವಿಯಿತ್ರಿ, ಸಾರಾ ಶಗುಪ್ತಾ, ಅವಳ ಜೀವನ ಚರಿತ್ರೆಯನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಆಕೆ 1984ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಅಕಾಲ ಮರಣ ಹೊಂದಿದ್ಲು ಆ ಹುಡುಗಿ. ಆ ಪುಸ್ತಕನೂ ಈಗ ಲೋಹಿಯಾ ಪ್ರಕಾಶನದಿಂದ ಪ್ರಕಟ ಆಗಿದೆ. ಈ ರಶೀದಿ ಟಿಕೆಟ್ ಅಂತೂ ಅವರ ಆತ್ಮಚರಿತ್ರೆಯ ಮೊದಲನೇ ಭಾಗ. ಖುಷ್ವಂತ್ ಸಿಂಗ್ಗೆ ಹೀಗೆ ನಾನು ಆತ್ಮಚರಿತ್ರೆ ಬರಿಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಅವರು, ಏನ್ ಮಹಾ ನಿನ್ನ ಜೀವನದಲ್ಲಿ ನಡೆದ ಘಟನೆಗಳು. ಖುಷ್ವಂತ್ ಸಿಂಗ್ ಅವರ ಹತ್ತಿರದ ಸ್ನೇಹಿತರಾಗಿದ್ರು, ಇಬ್ರು ಪಂಜಾಬಿಗಳೇ ಆಗಿದ್ದು, ಬಹಳ ಕಾಲದ ಪರಿಚಯ ಇದ್ದಿದ್ರಿಂದ ಅವರು ಏನು ಒಂದು ಪೋಸ್ಟ್ ಸ್ಟ್ಯಾಂಪ್ ಮೇಲ್ ಬರಿಬಹುದು ಅಂತ ಹೇಳಿದ್ರಂತೆ ತಮಾಷೆಗೆ. ಅದಕ್ಕೆ ಇವರು ನಾನು ಅದಕ್ಕೆ ರಶೀದಿ ಟಿಕೆಟ್ ಅಂತಾನೆ ಹೆಸರಿಟ್ಟೆ. ರಶೀದಿ ಟಿಕೆಟ್ ಅಂದ್ರೆ ಅದೇ ಪುಸ್ತಕದ ಸ್ಟ್ಯಾಂಪ್ ಅನ್ನುವಂಥ ಅರ್ಥದಲ್ಲಿ. ಹೀಗೆ ಆ ಹೆಸರನ್ನ ಇಡೋದಕ್ಕೆ ಕಾರಣ ಅದು ಅಂತ ಹೇಳ್ತಾ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡ ಹಾಗೆ ಅವರು ಅವರ 44ನೇ ವಯಸ್ಸಿನಲ್ಲಿ ಅವರು ಇಮ್ರೋಜ್ ಅನ್ನುವ ಕಲಾವಿದನ ಜೊತೆಗೆ ಒಟ್ಟಿಗೆ ಬದುಕೋದಕ್ಕೆ ತೊಡಗಿದ್ರು. 40 ವರ್ಷಗಳ ಅವರ ದಾಂಪತ್ಯ ಇಮ್ರೋಜ್ ಜೊತೆಗೆ ನಡೀತು. ಯಾಕೆಂದ್ರೆ ಮೊದಲು ಅವರು ಬಾಲ್ಯ ವಿವಾಹ ಆಗಿ ಬಹಳ ಬೇಗ ಅದು ವಿಚ್ಛೇದನ ಆಯ್ತು 2 ಮಕ್ಕಳ ನಂತರ. ಇವೆಲ್ಲದರ ನಡುವೆ ಅಮೃತ ತಮ್ಮ 20ನೆಯ ವಯಸ್ಸಿನಲ್ಲಿ, ಅಂದ್ರೆ ಅವರ ಮದುವೆಯಾಗಿ 3 ವರ್ಷದ ನಂತರ ಒಂದು ಕವಿಗೋಷ್ಠಿಯಲ್ಲಿ ಸಾಹಿರ್ ಲುಧಿಯಾನ್ವಿ ಅವರನ್ನ ಭೇಟಿಯಾಗ್ತಾರೆ. ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರೂ ಹಸ್ತಾಕ್ಷರ ಪಡಿತಿರ್ತಾರೆ. ಅಮೃತ ಅವರ ಮೊದಲನೆಯ ಕಾರ್ಯಕ್ರಮಗಳು ಇವು. ಅವರು ಹಸ್ತಾಕ್ಷರ ಪಡೆಯೋದಕ್ಕೆ ಕೈ ಚಾಚ್ತಾರಂತೆ. ಸಾಹಿರ್ ತಮ್ಮ ಹೆಬ್ಬೆರಳಿಗೆ ಮಸಿ ಹಚ್ಕೊಂಡು ಅದನ್ನ ಅಮೃತ ಕೈ ಮೇಲೆ ಹಸ್ತಾಕ್ಷರದ ಹಾಗೆ ಮುದ್ರಿಸ್ತಾರೆ. ಅವನು ಹಸ್ತಾಕ್ಷರ ನೀಡಿದ ನನ್ನ ಈ ಅಂಗೈ ಮೇಲೆ, ಕಾಗದದ ಮೇಲೆ ಏನು ಬರೆಯಲಾಗಿತ್ತೋ ಅವೆಲ್ಲ ಗಾಳಿಯ ಪಾಲಾಯಿತು. ಅವನು ಕೂಡ ಅದನ್ನು ಓದಲಿಲ್ಲ, ಬದುಕು ಕೂಡ ಓದಲಿಲ್ಲ. ಅದಕ್ಕೆಂತಲೇ ನಾನು ಸಾಹಿರ್ ಒಂದು ಕಲ್ಪನೆಯಾಗಿದ್ದ ಎಂದು ಹೇಳಬಲ್ಲೆ. ಗಾಳಿಯಲ್ಲಿ ಹೊಳೆಯುವ ಪ್ರಾಯಶಃ ನನ್ನದೇ ಕಲ್ಪನೆಯ ಒಂದು ಮೋಡಿಯಾಗಿದ್ದ ಅಂತ. ನಮ್ಮ ಸ್ನೇಹದ ದೀರ್ಘ ಕಾಲಾವಧಿಯಲ್ಲಿ ತನುವಿಲ್ಲ, ಕೇವಲ ಮನೋಮಯ ವ್ಯಾಪಾರವಿದೆ. ಅದರ ನೆರಳು ಎಡೆಬಡಿತ ನನ್ನ ಕವಿತೆಗಳಲ್ಲಿ ಕಾಣಬಹುದು ಅಂತ ಅವರು ಹೇಳ್ತಾರೆ. ಹೀಗೆ ಈ ಹೂವಿನ ಹಂಬಲದಲ್ಲಿ ಆ ಸ್ನೇಹವನ್ನ ಕುರಿತೇ ಅವರು ಬರೆದಿರುವಂಥದ್ದು. ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಾಗ ನಖಶಿಕಾಂತ ಬೆಂಕಿಯಲ್ಲಿ ಮಿಂದಂತಾಯಿತು. ಈ ನೆನಪುಗಳನ್ನ ಯಾವುದೇ ಬಹುಮಾನಕ್ಕಾಗಿ ಬರೆಯಲಿಲ್ಲ, ಯಾರಿಗಾಗಿ ಬರೆದೆನೋ ಅವನೇ ಅದನ್ನು ಓದಲಿಲ್ಲ ಅಂತ ಹೇಳ್ಕೊತಾರೆ ಒಂದ್ ಕಡೆ. ಈ ಭಾವನೆನೆ ನಾನು ಇಲ್ಲಿ ನೀನು ಬರಲಿಲ್ಲ ಅನ್ನುವ ಕವಿತೆಯನ್ನ ಮೊದಲು ಓದಿದ್ನಲ್ಲ,
ಆ ಹಿನ್ನೆಲೆಯಲ್ಲಿ ಕೂಡ ಇರುವಂಥದ್ದು. ಮನಸ್ಸಿನಾಳದ ಮೊದಲ ನೋವನ್ನು ಒಂದು ವ್ಯಕ್ತಿತ್ವದ ಬೆಳಕಿನಲ್ಲಿ ನೋಡಿದೆ. ಯಾವ ಧರ್ಮದ ಜನರಿಗಾಗಿ ಮನೆಯಲ್ಲಿ ಪಾತ್ರೆಗಳನ್ನು ಪ್ರತ್ಯೇಕವಾಗಿರಿಸುತ್ತಿದ್ದರೋ ಆ ಧರ್ಮದ ವ್ಯಕ್ತಿಯಾಗಿದ್ದ ಅವನು. ಅದೇ ವ್ಯಕ್ತಿತ್ವ ನನ್ನೊಳಗಿನ ಮನುಷ್ಯಳನ್ನು ಅದೆಷ್ಟು ವಿಶಾಲ ಹೃದಯಿಯನ್ನಾಗಿ ಮಾಡಿತೆಂದರೆ, ಭಾರತ ವಿಭಜನೆಯ ಕಾಲಕ್ಕೆ ವಿಭಜನೆಯಿಂದ ಸ್ವತಃ ನಾನೇ ಸಂತ್ರಸ್ತಳಾದರೂ ಎರಡೂ ಧರ್ಮದವರ ಅತ್ಯಾಚಾರಗಳನ್ನು ಯಾವುದೇ ರಿಯಾಯಿತಿ ಇಲ್ಲದೆ, ದ್ವಂದ್ವವಿಲ್ಲದೆ ಬರೆಯುವುದು ಸಾಧ್ಯವಾಯಿತು. ಆ ಮುಖವನ್ನು ನೋಡದೇ ಇದ್ದಿದ್ದರೆ ಪ್ರಿಂಜರ್ ಕಾದಂಬರಿಯ ಗತಿ ಏನಾಗುತ್ತಿತ್ತೋ ಅಂತ ಬರೆದಿದ್ದಾರೆ. ಹೀಗೆ ಈ ಅಮೃತ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಅವರು ತಾವು ಇಷ್ಟಪಟ್ಟಂತಹ ಸಾಹಿರ್ನ ಕೈನ ಸ್ಪರ್ಶಿಸುವಂತಹದ್ದು ಕೂಡ ತಪ್ಪಾಗಿತ್ತು. ಅವನು ಸೇದಿ ಬಿಸುಟ ಸಿಗರೇಟಿನ ತುಂಡುಗಳನ್ನು ಕೈಲಿ ಹಿಡಿದು ಅವನ ಸ್ಪರ್ಶವನ್ನು ಪಡೆಯುತ್ತಿದ್ದೆ ಅಂತ ಬರೀತಾರೆ. ಈ ಒಂದು ಕವಿತೆಯನ್ನು ಕೂಡ ಇವರು ಅನುವಾದ ಮಾಡಿದ್ದಾರೆ, ಹಾಮಾನಾಯಕ್ ಮತ್ತು ಆರ್ ಲಕ್ಷ್ಮೀನಾರಾಯಣ್ ಅವರು. ಅದು ಹೀಗಿದೆ: ಒಂದು ನೋವಿತ್ತು, ಸದ್ದಿಲ್ಲದೆ ನಾನದನ್ನು ಸಿಗರೇಟಿನ ಹಾಗೆ ಸೇದಿ ಬಿಟ್ಟೆ. ಒಂದಿಷ್ಟು ಕವಿತೆಗಳು ಮಾತ್ರ ಉಳಿದಿವೆ, ಸಿಗರೇಟಿನಿಂದ ಹೊಮ್ಮಿದ ಬೂದಿಯನ್ನು ಕೂಡಿಸಿಡುವಂತೆ ಅವನು ಕೂಡಿಸಿಟ್ಟೆ ನಾನು. ಅಂದ್ರೆ ಆ ಭಾವನೆಗಳು, ಪ್ರೀತಿ, ನೋವು ಎಲ್ಲ ಅದು ಉರಿದು ಸಿಗರೇಟಿನ ಬೂದಿಯ ತರ ಆಗಿದೆ ಅನ್ನುವಂತ ಒಂದು ನೋವಿನ ಅನುಭವ ಅದು. ಹೀಗೆ ಆತ್ಮವಿಶ್ವಾಸದಿಂದ ಬದುಕನ್ನ ಎದುರಿಸಿದ ಅಮೃತ ಅವರ ಆತ್ಮಚರಿತ್ರೆಯ ಕೊನೆಯ ಅಧ್ಯಾಯದಲ್ಲಿ ಹೋರಾಟ ಮುಂದುವರಿದಿದೆ ಅಂತ ಅದಕ್ಕೆ ಶೀರ್ಷಿಕೆ ಕೊಡ್ತಾರೆ. ಯಾಕೆಂದ್ರೆ ಅವರಿಗೆ ಸ್ವಂತದ ಬದುಕಿನಲ್ಲೂ ಬಹಳ ಬೇಗ ತಾಯಿ ಮತ್ತೆ ತಂದೆಯವರನ್ನ ಕಳ್ಕೊಂಡಂಥವ್ರು, ಆ ನಂತರನೂ ಅವ್ರನ್ನ ಸಮರ್ಥಿಸುವಂತಹ ಜನಗಳ ಸಂಖ್ಯೆ ಕಡಿಮೆನೇ ಇತ್ತು. ಆದ್ರೂ ಅವರಿಗೆ ಸರಿ ಅನ್ಸಿದ್ದನ್ನ ಅವರು ಬಹಳ ಆತ್ಮವಿಶ್ವಾಸದಿಂದ ಬರಿತಾ ಹೋದು ಅನ್ನುವಂಥದ್ದು. ಇವರು ಎಷ್ಟು ಅಮೃತ ಪ್ರೀತಮ್ ನೋಡೋದಕ್ಕೆ ಬಹಳ ಸುಂದರಿಯಾಗಿದ್ರು. ಬೇರೆ ದೇಶಗಳಿಗೆ ಲೇಖಕರ ನಿಯೋಗ ಹೊರಟಾಗ ಅದರಲ್ಲಿ ಅಮೃತ ಪ್ರೀತಮ್ ಇದ್ರೆ ತಮ್ಮ ಲೇಖಕ ಪತಿಯನ್ನು ಜೊತೆಗೆ ಕಳಿಸುವುದಿಲ್ಲ ಅಂತ ಒಬ್ಬ ಲೇಖಕರ ಪತ್ನಿ ಹೇಳಿದ್ರಂತೆ. ಮತ್ತೆ ಇವರು ಇಮ್ರಾಜ್ ಜೊತೆ ವಾಸಿಸೋದಕ್ಕೆ ಶುರು ಮಾಡಿದಾಗ್ಲೂ ಅಷ್ಟೇ, ಸ್ನೇಹಿತರು, ಬಂಧುಗಳು ಎಲ್ಲರೂ ನೋವುಂಟು ಮಾಡುವಂತಹ ಮಾತುಗಳನ್ನ ಆಡ್ತಾರೆ. ಈ ನೋವಿನ ಸಂದರ್ಭದಲ್ಲಿ ಅದರ್ ಡೈಮೆನ್ಷನ್ ಅಲ್ಲಿ ಅಮೃತ ಬರೀತಾರೆ. ಅದ್ ಹೇಗಿತ್ತು ಆ ಸಂದರ್ಭ ಅಂದ್ರೆ, ನೌ ದ ಫೀನಿಕ್ಸ್ ಸಿಂಗ್ಸ್ ದ ದೀಪಕ್ ರಾಗ್ ಆನ್ ದ ಫ್ಲೇಮ್ಸ್ ಆಫ್ ಇಟ್ಸ್ ಲವ್ ಇಟ್ ಬರ್ನ್ಸ್, ಆಶ್ ಈಸ್ ದ ಕಾನ್ಸಿಕ್ವೆನ್ಸ್ ಆಫ್ ದಿಸ್ ರಾಗ್, ಐ ಸಲ್ಯೂಟ್ ದ ಆಶ್ ಆಫ್ ದ ಫೀನಿಕ್ಸ್. ಫೀನಿಕ್ಸ್ ಅನ್ನುವಂಥ ಪಕ್ಷಿ ಬೂದಿಯಿಂದ ಮತ್ತೆ ಹುಟ್ಟಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಇವರು ಪದೇ ಪದೇ ಈ ತರದ ನೋವು, ದುಃಖ, ವಿರೋಧಗಳನ್ನ ಎದುರಿಸಿ ತಮ್ಮ ಅಸ್ಮಿತೆಯನ್ನ ಮತ್ತೆ ಮತ್ತೆ ಸ್ಥಾಪಿಸ್ಕೋಬೇಕಾದಂತಹ ಒಂದು ಸ್ಥಿತಿ ಇತ್ತು. ಅವರಿಗೆ ಇಬ್ರು ಮಕ್ಕಳು ಇದ್ರು. ಕಂದಲ ಅಂತ ಮಗಳು, ಅವರು ವಿದೇಶದಲ್ಲಿದ್ದಾರೆ. ನಾವರಾಜ್ ಅನ್ನುವ ಮಗ ಆರ್ಟಿಸ್ಟ್ ಆಗಿದ್ರು, ಈಗ ಅವರು ಇಲ್ಲ. ಹೀಗೆ 80ರ ದಶಕದಲ್ಲಿ ಇವರು ಹಾಮಾನಾಯಕಿ, ಸುನೇರಿ ಅನ್ನುವಂಥ ಅನುವಾದಗಳನ್ನ ಮಾಡಿದ್ದು. ಆ ನಂತರ ಈಗ 2 ವರ್ಷಗಳ ಹಿಂದೆ ಇನ್ನೆರಡು ಅನುವಾದಗಳು ಬಂದಿವೆ, ರಶ್ಮಿ ಮತ್ತು ಇವರು ರೇಣುಕಾ ನಿಡುಗುಂದಿ ಅವರು ಮಾಡಿರುವಂತಹ ಅನುವಾದಗಳು. ಇಷ್ಟೆಲ್ಲ ಬರೆದಿರುವಂತಹ ಕವಿತೆಗಳನ್ನ ಬರೆದಿರುವಂತಹ, ಆತ್ಮವಿಮರ್ಶೆ ಮಾಡ್ಕೊಂಡಿರುವಂತಹ ಅಮೃತ ಪ್ರೀತಮ್ ನಿಧನರಾದಾಗ 2005 ಪತ್ರಿಕೆಗಳಲ್ಲಿ ಬಂದ ಲೇಖನಗಳಲ್ಲಿ ಪ್ರಸ್ತಾಪವಾದುದೆಲ್ಲ ಅವರ ಕತೆ ಕಾದಂಬರಿಗಳಲ್ಲಿ ಸಿಗರೇಟಿನ ಚುಟುಕವಿದ್ದ ರೂಪಕವಿದ್ದ ಚುಟುಕು ಕವಿತೆ, ಆತ್ಮಕಥೆ, ರಶೀದಿ ಟಿಕೆಟ್ನ ರೋಚಕ ಅನ್ನಿಸುವ ಕೆಲವು ಉಲ್ಲೇಖಗಳು, ಇವುಗಳನ್ನ ಮಾತ್ರ ಪ್ರಸ್ತಾಪಿಸಿದ್ರು. ಅವರು ಒಂದಕ್ಕಿಂತ ಹೆಚ್ಚು ಪ್ರೀತಿಗಳನ್ನ ಹೊಂದಿದ್ದರು ಅನ್ನೋದನ್ನ ವರ್ಣಮಯವಾಗಿ ಬರೆದ್ರು. ಸ್ವತಃ ಅಮೃತ ಅವರೇ ಸಾಹಿರ್ ಕುರಿತು ಬರೆದಿದ್ದನ್ನ, ಅದು ಕಲ್ಪನೆಯ ಜಗತ್ತಾಗಿತ್ತು ಅನ್ನುವಂಥದನ್ನ, ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಆಗ ಎಲ್ಲ ರೋಚಕವಾಗಿ ಬರೆದ್ರು. ಆದ್ರೆ ಲೇಖಕಿಯೊಬ್ಬಳ ವಿಷಯ ಬಂದಾಗ ಹೀಗೆ ಅವಳ ಸಾಹಿತ್ಯಿಕ ಸಾಧನೆಯನ್ನ ಬಿಟ್ಟು ಅವಳ ಖಾಸಗಿ ಬದುಕನ್ನ ಯಾಕೆ ಮಾಧ್ಯಮಗಳು ಅಥವಾ ಜನ ಮಾತಾಡ್ತಾರೆ? ಉನ್ನತ ಮನ್ನಣೆ ಪಡೆದ ಹಲವು ಲೇಖಕರು ಅಮೃತ ಅವರಿಗಿಂತ ವರ್ಣರಂಜಿತ ಬದುಕು ಬದುಕಿದ್ರು ಅಂತಹ ಪುರುಷ ಲೇಖಕರ ಖಾಸಗಿ ವ್ಯಕ್ತಿತ್ವ ಹಿನ್ನೆಲೆಯಲ್ಲೇ ಉಳಿದು ಅವರ ಸಾಹಿತ್ಯಿಕ ಸಾಧನೆಯನ್ನ ಮಾತ್ರ ಪರಿಗಣಿಸ್ತಾರೆ. ಇದನ್ನೇ ಅಮೃತ ಬದುಕಿನುದ್ದಕ್ಕೂ ವಿರೋಧಿಸ್ತಾ ಬಂದಂಥದ್ದು. ಹೀಗೆ ಪಂಜಾಬಿ ಭಾಷೆಯಲ್ಲಿ ಮೊದಲನೇ ಸಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮಹಿಳೆ,
ಬೇರೆ ಎಲ್ಲ ಭಾಷೆಗಳಲ್ಲೂ ಮಹಿಳೆಯಾಗಿ ಮೊದಲು ಆ ಮನ್ನಣೆಯನ್ನ ಪಡೆದ್ರು. 2 ಅವಧಿಗೆ ಅವರು ರಾಜ್ಯಸಭೆಯ ಸದಸ್ಯರೂ ಆಗಿದ್ರು. ಪದ್ಮಶ್ರೀ, ಪದ್ಮವಿಭೂಷಣ, 5 ವಿಶ್ವವಿದ್ಯಾಲಯಗಳ ಗೌರವ ಡಿಲೀಟ್ಗಳು, ಹಲವಾರು ದೇಶಗಳ ಉನ್ನತ ಗೌರವಗಳು, ಇವೆಲ್ಲವೂ ದೆಹಲಿ ಸರ್ಕಾರ ಅವರಿಗೆ ಸಹಸ್ರಮಾನದ ಕವಿಯಿತ್ರಿ ಎನ್ನುವಂತಹ ಒಂದು ಮನ್ನಣೆಯನ್ನು ನೀಡಿದೆ. ಹೀಗೆ ಕಾವ್ಯವನ್ನೇ ಬದುಕಿದಂಥವ್ರು ಅವರು. ಈ ನೀನು ಬರಲಿಲ್ಲ ಅನ್ನೋ ಕವಿತೆ ನಾನಿವತ್ತು ಇಲ್ಲಿ ತಗೊಂಡಿರುವಂತದ್ರಲ್ಲಿ ಕಾಲನ ಜೊತೆಗೆ ಅವರು ಸಂಭಾಷಣೆಯನ್ನ ಮಾಡ್ತಾರೆ ಅಂತ. ಕಾಲನ ಜೊತೆಗೆ ನಡೆಸಿದ ಸಂಭಾಷಣೆಯ ಒಂದು ತುಣುಕು ಅದು. ರಾತ್ರಿಯ ಅಂತರಂಗದ ನೋವು ಹೇಗಿದೆ ಅನ್ನುವಂಥ ಬರಿತಾ ಅಲ್ಲಿ ಉದ್ದಕ್ಕೂ ಪ್ರಕೃತಿ ಮತ್ತು ಬದುಕು ಎರಡನ್ನ ಸಮೀಕರಿಸಿ ಬರೀತಾರೆ. ರಾತ್ರಿಯ ಬಟ್ಟಲನ್ನು ಬದುಕಿನ ಜೇನಿನಿಂದ ತುಂಬಲಾಗದ್ದು ದುರಂತವಲ್ಲ, ರಾತ್ರಿಯ ಬಟ್ಟಲು ಚಂದಿರನ ಕಲಾಯಿ ಕಳೆದುಕೊಳ್ಳುವುದು, ಬಟ್ಟಲಿನಲ್ಲಿ ಬಿದ್ದಿರುವ ಕಲ್ಪನೆ ರುಚಿಗೆಟ್ಟಿ ಹೋಗುವುದು ದುರಂತ ಅಂತ ಹೇಳ್ತಾರೆ. ನಿನ್ನ ಅದೃಷ್ಟ ನಿನ್ನ ಪ್ರಿಯತಮನ ಹೆಸರು ವಿಳಾಸಗಳನ್ನ ಓದಲಾಗದ್ದು, ಬದುಕಿನ ಪತ್ರ ಸಳಾಗಿ ಓಳಾಡುತ್ತಲೇ ಇರುವುದು, ನಂತರ ನಿನ್ನ ಪ್ರಿಯತಮನ ಹೆಸರು ವಿಳಾಸ ಕಳೆದು ಹೋಗುವುದು ದುರಂತ. ಬದುಕಿನ ಸುದೀರ್ಘ ದಾರಿಯಲ್ಲಿ ಸಮಾಜದ ಬಂಧನಗಳು ಮುಳ್ಳು ಚೆಲ್ಲಲಿ, ನಿನ್ನ ಕಾಲುಗಳಿಂದ ಬದುಕಿನುದ್ದಕ್ಕೂ ರಕ್ತ ಹರಿಯುತ್ತಲಿರುವುದು ದುರಂತವಲ್ಲ, ರಕ್ತ ಸೋರುವ ಕಾಲುಗಳ ಮೇಲೆ ಸಾಗಿ ಒಂದು ಸ್ಥಳದಲ್ಲಿ ನಿಲ್ಲುವುದು, ಅಲ್ಲಿಂದ ಯಾವ ದಾರಿಯೂ ಕೈ ಮಾಡಿ ಕರೆಯದಿರುವುದು ದುರಂತ. ಹೀಗೆ ಬದುಕಿನುದ್ದಕ್ಕೂ ಕವನಗಳ ಉಡುಪನ್ನ ಹೊಲೆಯುತ್ತಿರುವುದು ದುರಂತವಲ್ಲ, ಈ ಉಡುಪುಗಳನ್ನು ಹೊಲೆಯಲು ನಿನ್ನ ಬಳಿ ವಿಚಾರಗಳ ದಾರ ಮುಗಿದು ನಿನ್ನ ಲೇಖನಿ ಎಂಬ ಸೂಜಿಯ ತೂತು ಮುರಿಯುವುದು ದುರಂತ ಅಂತ ಹೇಳ್ತಾರೆ. ಹೀಗೆ ಈ ನಿರರ್ಥಕತೆಯ ಭಾವ ನೀನು ಬರಲಿಲ್ಲ ಅನ್ನುವಂಥ ಈ ಕವಿತೆಯಲ್ಲಿ ಇದೆ. ವಸಂತ ಎಚ್ಚರಾಗುತ್ತಿದೆ, ತೋಳು ಚಾಚುತ್ತಿದೆ, ಬಣ್ಣಗಳ ಹಬ್ಬಕ್ಕಾಗಿ ಹೂವುಗಳು ರೇಷ್ಮೆ ನೇಯುತ್ತಿವೆ, ನೀನು ಬರಲಿಲ್ಲ. ಮಧ್ಯಾಹ್ನಗಳು ನೀಳವಾಗುತ್ತಿವೆ, ದ್ರಾಕ್ಷಿಗಳನ್ನು ಕೆಂಪು ಸ್ಪರ್ಶಿಸುತ್ತಿದೆ, ಕೆವಿ ಅಂದ್ರೆ ಬೆಳೆ, ಕುಯಿಲುಗತ್ತಿ ಮುತ್ತಿಡುತ್ತಿದೆ, ನೀನು ಬರಲಿಲ್ಲ. ಮುಗಿಲುಗಳು ಕೂಡುತ್ತಿವೆ, ಭೂಮಿ ಚಾಚಿದ 2 ಕೈಗಳನ್ನು ಆಕಾಶದ ಕೊಡುಗೆಗಾಗಿ, ನೀನು ಬರಲಿಲ್ಲ. ಮರಗಳು ಮೋಹಕತೆಯ ಉಸಿರಾಡುತ್ತಿವೆ, ಜೇನು ತುಂಬಿದ ತುಟಿಗಳಿಂದ ಕಾಡ ಅಲೆಮಾರಿಗಳ ಗಾಳಿಗೊಡ್ಡುತ್ತಿವೆ, ನೀನು ಬರಲಿಲ್ಲ. ಹೀಗೆ ಅಮೃತ ಪ್ರೀತಮ್ ಅವರು ಅವರ ಗದ್ಯ ಮತ್ತು ಪದ್ಯ ಎರಡರಲ್ಲೂ ಕಾಲ ಮತ್ತು ಜೀವನ ಪ್ರೀತಿಗಳನ್ನ ಕುರಿತು ಬರೆದಿದ್ದಾರೆ. ಇದು ಇಷ್ಟು ಸಾಕು ಅನ್ಸುತ್ತೆ. ಈಗ್ಲೂ ಬರೀ ಕೇಳಿಸ್ತಾ ಇದೆಯಾ? ಹಲೋ, ಅದ್ಭುತ ಉಪನ್ಯಾಸವನ್ನ ನೀಡಿದ್ರಿ ಮ್ಯಾಮ್. ಒಂದಷ್ಟು ಪ್ರಶ್ನೆಗಳು ಬಂದಿವೆ ಮ್ಯಾಮ್ ಇಲ್ಲಿ, ನಾನು ಓದ್ತೀನಿ. ರಾಚು ಕೊಪ್ಪ ಅವರು ಒಂದು ಪ್ರಶ್ನೆ ಕೇಳಿದಾರೆ ಮ್ಯಾಮ್ ಇಲ್ಲಿ. ಅಮೃತ ಪ್ರೀತಮ್ ಅವರು ತಮ್ಮ ಕವಿತೆಯಲ್ಲಿ ಸಂಬೋಧನೆ ಮಾಡುವ ಪದ ನೀನು ಬರಲಿಲ್ಲ, ಇದು ಸ್ವಾತಂತ್ರ್ಯ ಕುರಿತು ಹೇಳಿರಬಹುದು, ಇದಕ್ಕೆ ನೀವೇನಂತೀರಿ ಅಂತ ಹೇಳಿ. ಇಲ್ಲ, ಸ್ವಾತಂತ್ರ್ಯ ಅಲ್ಲ ಅದು. ಯಾಕೆಂದ್ರೆ ನಾನು ಅದಕ್ಕೆ ಅವರ ಬೇರೆ ಕವಿತೆಗಳ ಬಗ್ಗೆ ಹೇಳಿರೋದು. ಆ ಸುನ್ಹೆಡೆ ಅಂದ್ರೆ ಆ ಹೂವಿನ ಹಂಬಲ ಅಂತ ಅನುವಾದ ಆಗಿದೆಯಲ್ಲ, ನೆನಪುಗಳು, ಅಲ್ಲಿ ಬರುವಂತಹದೇ ಸಂದರ್ಭ ಇಲ್ಲಿ. ಆತರ ಅದು ಸ್ವಾತಂತ್ರ್ಯ ಅಂದ್ರಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂತಹ ಅರ್ಥ ತಗೊಂಡ್ರು ಅವರು ವ್ಯಕ್ತಿ ಸ್ವಾತಂತ್ರ್ಯವನ್ನ ಸಾಧಿಸಿದ್ರು. ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಈ ಕವಿತೆಯನ್ನ ಅವರು ಬರೆದಿರುವಂಥದ್ದು, ಈ ಪದ್ಯ ನೀನು ಬರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿಯನ್ನೇ ಉದ್ದೇಶಿಸಿ, ಅದು ಅವರ ಕಲ್ಪನೆಯ ವ್ಯಕ್ತಿಯೇ ಆಗಿರ್ಬೋದು, ಸಾಹಿರ್ ಅವರ ಕಲ್ಪನೆಯಲ್ಲಿ ಒಂದು ಚಿತ್ರಿಸಿಕೊಂಡಂತಹ ಸಾಹಿರ್ ತರದ ವ್ಯಕ್ತಿಯೂ ಆಗಿರ್ಬೋದು. ಯಾಕೆಂದ್ರೆ ಕವಿತೆ ಅನ್ನುವಂಥದ್ದು ಖಚಿತವಾಗಿ ಒಂದೇ ಅರ್ಥವನ್ನ ಕೊಡಲ್ವಲ್ಲ. ಈಗ ಕವಿತೆ ನಮ್ಗೆ ಅನುಭವಕ್ಕೆ ಬರುತ್ತೆ ಹೊರತು, ಅನುಭವಕ್ಕೆ ದಕ್ಕುತ್ತೆಯೇ ಹೊರತು, ಅದ್ರ ಅರ್ಥವನ್ನ ನೀವು ಹೀಗೆ ಅಂತ ಹೇಳುವಂಥದ್ದು ಸರಿಯಲ್ಲ. ಯಾಕೆಂದ್ರೆ ಅದನ್ನ ಸೀಮಿತಗೊಳಿಸಿದಾಗುತ್ತೆ. ಹಾಗಾಗಿ ಅಲ್ಲಿ ಸ್ವಾತಂತ್ರ್ಯ ಅಂತ ನೀವು ಓದ್ಕೋಬಹುದು, ಬಟ್ ಅದು ಸ್ವಾತಂತ್ರ್ಯ ಅಲ್ಲ. ಯಾಕೆಂದ್ರೆ ಇಲ್ಲಿ ತುಂಬಾ ಭಾವುಕವಾಗಿ ಅವರು ಪ್ರಕೃತಿಯನ್ನ, ಋತುಗಳನ್ನ ಸಂಬಂಧಿಸಿ ನೀನು ಬರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮ್ಯಾಮ್ ಅವರೇ ರಾಚುಕೊಪ್ಪ ಸರ್ ಅವರೇ ಮುಂದುವರೆದು ಇನ್ನೊಂದು ಸ್ವಲ್ಪ ಕೇಳಿದ್ದಾರೆ. ದ್ರಾಕ್ಷಿಗಳನ್ನ ಕೆಂಪು ಸ್ಪರ್ಶಿಸುತ್ತಿದೆ, ಈ ಪ್ರತಿಮೆಯ ಮೂಲಕ ಏನನ್ನ ಹೇಳಬಯಸಿದ್ದಾರೆ ಅಂತ. ಅಂದ್ರೆ ಒಂದು ಋತು ಪಕ್ವವಾಗ್ತಾ ಇದೆ ಅಂತ. ಮಧ್ಯಾಹ್ನಗಳು ನೀಳವಾಗುತ್ತಿವೆ ಅಂದ್ರೆ ರಾತ್ರಿ ಬೇಸಿಗೆ ಬಂತು ಅನ್ನೋದದು. ವೈಶಾಖ ಅವರಿಗೆ ಬಹಳ ಮುಖ್ಯ. ದ್ರಾಕ್ಷಿಗಳು ಕೆಂಪಾಗ್ತಿವೆ ಅಂದ್ರೆ ಹಣ್ಣಾಗ್ತಾ ಇವೆ ಅಂತ. ಕೆವಿಗೆ ಕುಯಿಲುಗತ್ತಿ ಮುತ್ತಿಡುತ್ತಿದೆ ಅಂದ್ರೆ ತೆನೆ ಬಂದಿದೆ, ಗೋಧಿ ಹೊಲ ಕುಯಿಲಿಗೆ ಬಂದಿದೆ, ಕುಯಿಲುಗತ್ತಿಯನ್ನ ಇಟ್ಕೊಂಡು ಕೊಯ್ಲು ಮಾಡ್ತಾ ಇದ್ದಾರೆ. ಹೀಗೆ
ಅಲ್ಲಿ ಮರಗಳು ಮೋಹಕತೆಯ ಉಸಿರಾಡುತ್ತಿವೆ ಜೇನು ತುಂಬಿದ ತುಟಿಗಳಿಂದ ಅಂತೆಲ್ಲ ಬರುತ್ತೆ ನೋಡಿ. ಪ್ರಾರಂಭದಲ್ಲೇ ಅದು ವಸಂತವನ್ನ ಕುರಿತು ಅನ್ನೋದು ಪ್ರಾರಂಭದಲ್ಲೇ ಬರುತ್ತೆ. ವಸಂತ ಎಚ್ಚರಾಗುತ್ತಿದೆ, ತೋಳು ಚಾಚುತ್ತಿದೆ, ಬಣ್ಣಗಳ ಹಬ್ಬಕ್ಕಾಗಿ ಹೂವುಗಳು ರೇಷ್ಮೆ ನೇಯುತ್ತಿವೆ. ಅವರಿಗೆ ಬೈಶಾಖಿ ಅನ್ನೋದು ತುಂಬಾ ಪ್ರಸಿದ್ಧವಾದಂತಹ ಹಬ್ಬ. ಹಾಗಾಗಿ ಅದನ್ನೇ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ರೇಣುಕಾ ನಿಡಗುಂದಿ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಸರಿ ಮ್ಯಾಮ್, ಇನ್ನು ಇಲ್ಲಿ ಪ್ರಶ್ನೆಗಳಿದಾವೆ ಮ್ಯಾಮ್. ಪ್ರಶ್ನೆ ಹೇಳಿ. ಹೇಳಿ. ಮೈಥಿಲಿ ರಾವ್ ಮೇಡಮ್ ಅವರು ಪ್ರಶ್ನೆ ಕೇಳಿದಾರೆ ಮ್ಯಾಮ್ ಇಲ್ಲಿ. ಹೇಳಿ. Amrita wrote in a language which was mix of Punjabi and Urdu. While translating that to Kannada, were there any unique challenges faced while translating that to Kannada, ma'am? I am curious to understand if the geography from the main text could be shown in the translated text or not, antele ma'am. ಅಂದ್ರೆ ಇಲ್ಲಿ ಹಸನ್ ನಯೀಂ ಸುರಕೋಡ್ ಅವರು ಅನುವಾದ ಮಾಡಿರೋದು ನೇರ ಉರ್ದು ಇಂದನೆ, ಆಯ್ತಾ. ಆಮೇಲೆ ಅಮೃತ ಪ್ರೀತಮ್ ಅವರ ಕವಿತೆಗಳು ಮತ್ತೆ ಕತೆಗಳು ಎಲ್ಲವೂ ಹಿಂದಿನಲ್ಲೂ ಸಿಗುತ್ತೆ. ಈಗ ರೇಣುಕಾ ನಿಡಗುಂದಿ ಕವಿತೆಗಳನ್ನ ಅನುವಾದ ಮಾಡಿರೋದು ಹಿಂದಿಯಿಂದ, ನಾನು ಬಲ್ಲ ಹಾಗೆ. ಆಮೇಲೆ ಶಾಂತರಸ ಹೆಂಬೇರಾಳು ಮಾಡಿರುವಂಥದ್ದು ಉರ್ದುನಿಂದ. ಆಮೇಲೆ ಈ ಪಿಂಜರ್ ಕಾದಂಬರಿಯನ್ನ ನಾನು ಅನುವಾದ ಮಾಡುವಾಗ ಅಲ್ಲಿ ನೀವ್ ಹೇಳ್ದಾಗೆ ಆ ಭೌಗೋಳಿಕವಾದಂತಹ ಇದು ಅಲ್ಲೂ ಇದೆ, ಕತೆಗಳಲ್ಲಿ ಬರುತ್ತೆ. ಅದು ಕನ್ನಡ ಪುಸ್ತಕದಲ್ಲೂ ಕೂಡ ಇದೆ. ಇದು ಅಂಕಿತದವರು ಪ್ರಕಟಿಸಿರೋದು, ಅದು 2 ಸಲ ಪ್ರಿಂಟ್ ಆಗಿದೆ. ಈಗಲೂ ನಿಮ್ಗೆ ಅಂಕಿತ ಪ್ರಕಾಶನದಲ್ಲಿ ಸಿಗ್ಬೋದು ಈ ಪಿಂಜರ್ ಅನ್ನುವಂಥ ಪುಸ್ತಕ. ಭೌಗೋಳಿಕ ಪರಿಸರ ಪಂಜಾಬಿನ ಆ ಭಾಗ ಯಾವುದು, ಗುಜರನ್ ವಾಲಾ ಅನ್ನೋಲ್ಲಿ ಅಮೃತ ಪ್ರೀತಮ್ ಹುಟ್ಟಿದ್ದು. ಈ ಕಾದಂಬರಿಯಲ್ಲಿ ಬರುವಂತಹ ಭಾಗ ಅದು ಈಗ ಪಾಕಿಸ್ತಾನದಲ್ಲಿದೆ. ಅದನ್ನ ಅವರು ಸ್ಪಷ್ಟವಾಗಿ ಕಾಣಿಸಿದ್ದಾರೆ. ಅಲ್ಲಿನ ಹಳ್ಳಿಗಳು, ರತ್ತೋವಲ್ ಅನ್ನುವಂತಹ ಒಂದು ಹಳ್ಳಿ, ಅದರ ಪಕ್ಕದಲ್ಲಿರುವಂತಹ ಇನ್ನೊಂದು ಊರು, ಅಲ್ಲಿಂದ ಲಾಹೋರ್ಗೆ ಎಷ್ಟು ದೂರ ಇತ್ತು, ಎಲ್ಲವೂ ಅಲ್ಲಿ ಬರುತ್ತೆ. ಆಮೇಲೆ ಅಲ್ಲಿಂದ ಜನ ಇಂಡಿಯಾಕ್ ಬಂದ್ರಲ್ಲ ಹಿಂದೂಗಳು, ಇಲ್ಲಿಂದ ಆ ಕಡೆಗೆ ಹೋದ್ರು. ಅವಾಗ ಏನೇನಾಯ್ತು ಅಂತ ಬರೆಯುವಾಗ ಎಲ್ಲ ಸ್ಥಳೀಯವಾದ ಹಳ್ಳಿಗಳ ವಿವರಗಳು ಕಣ್ಣಿಗೆ ಕಟ್ಟಿದ ಹಾಗೆ ಬರುತ್ತೆ, ಯಾಕೆಂದ್ರೆ ಅವರು ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ರು. ಹಾಗಾಗಿ ಮ್ಯಾಮ್, ಮೈಥಿಲಿ ರಾವ್ ಮೇಡಮ್ ಅವ್ರದ್ದು ಇನ್ನೊಂದು ಪ್ರಶ್ನೆ ಇದೆ ಮ್ಯಾಮ್. ಯು ಮೆನ್ಷನ್ ದಟ್ you translated Amrita's text from English to Kannada. Is it ideal to translate directly from the source language to a target language, or from the translation of a source language to another language ಅಂತ ಹೇಳಿ? ಯಾವಾಗ್ಲೂ ಮೂಲ ಭಾಷೆಯಿಂದಲೇ ನೇರವಾಗಿ ಅನುವಾದ ಮಾಡೋದು ಹೆಚ್ಚು ಸೂಕ್ತ. ಬಟ್ ಇಲ್ಲಿ ಖುಷ್ವಂತ್ ಸಿಂಗ್ ತರದ ದೈತ್ಯ ಪ್ರತಿಭೆಗಳು ಅವ್ರು ಇಂಗ್ಲಿಷಿಗೆ ಹೇಗ್ ಮಾಡಿದ್ದಾರೆ ಅಂದ್ರೆ, ಬಹುಶಃ ಅಮೃತ ಪ್ರೀತಮ್ ಮೂಲದಲ್ಲಿ ಬರೆಯುವಾಗ ಅವರ ಕಲ್ಪನೆಗಳು ಹೇಗಿತ್ತೋ ಅದೇ ತರ ಅಷ್ಟು ಸುಲಲಿತವಾಗಿ, ಅಷ್ಟೇ ತುಂಬಾ ಚೆನ್ನಾಗಿ ಅವರು ಇಂಗ್ಲಿಷ್ ಅನುವಾದವನ್ನ ಮಾಡಿದ್ದಾರೆ. ಹಾಗೆ ಈ ಪಿಂಜರ್ ಹೇಳಿ ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಆ ಭಾಷೆ ಏನು ತೊಡಕು ಆಗ್ಲಿಲ್ಲ, ಅದು ನಾನು ಇಂಗ್ಲಿಷ್ಗೆ ಖುಷ್ವಂತ್ ಸಿಂಗ್ ತರದವ್ರು ಮಾಡಿದ್ರಿಂದ ಬೇರೆಯ ಅನುವಾದಗಳು ಹಾಗಿರಲ್ಲ ನಾನು ಗಮನಿಸಿದ್ದೀನಿ. ಆದ್ರೆ ಇವ್ರ ಭಾಷೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಕನ್ನಡಕ್ಕೆ ಮಾಡುವಾಗ್ಲೂ ಅದು ಏನು ತೊಂದರೆ ಅನಿಸ್ಲಿಲ್ಲ ನಂಗೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಇಲ್ಲಿ ದಸ್ತಗೀರ್ ನದಾಬ್ ಸರ್ ಅವರು ಒಂದು ಪ್ರಶ್ನೆ ಕೇಳಿದಾರೆ ಮ್ಯಾಮ್. ಸಾಹಿರ್ ಅಮೃತರ ಪ್ರೇಮ ಪ್ರಸಂಗ ಆಧರಿಸಿದ ಕೃತಿ ಎಂದು ಗುರುತಿಸಬಹುದಾದದ್ದು ಯಾವುದಾದ್ರೂ ಇರಬಹುದೇ ಮ್ಯಾಮ್ ಅಂತೇಳಿ? ಇವರು ಅದೇ ಹಸನ್ ನಯೀಂ ಸುರಕೋಡು ಪ್ರೇಮ ಲೋಕದ ಮಾಯಾವಿ ಅಂತ ಬರ್ದಿದಾರಲ್ಲಪ್ಪ, ಅದ್ರಲ್ಲೇ ಇವರು ಸುನ್ಹೇಡೆ ಅಂತ ಅಮೃತ ಪ್ರೀತಮ್ ಸಾಹಿರ್ನೇ ಉದ್ದೇಶಿಸಿ ಬರ್ದಿರುವ ದೀರ್ಘ ಕವಿತೆ, ಅದೇ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂತಲ್ಲ, ಅದಿದೆ. ಒಂದು 30 ಪುಟಗಳಷ್ಟು ಅನುವಾದ ಮಾಡಿದ್ದಾರೆ. ಆಮೇಲೆ ನುಡಿಯ ನೆರಳು ಅಂತ ಅಮೃತ ಪ್ರೀತಮ್ ಅವರು ಆತ್ಮಚರಿತ್ರೆಯನ್ನ ಶೈಲಜಾ ಉಡುಚಣ ಅನುವಾದ ಮಾಡಿದ್ದಾರೆ ಅನ್ನಲ್ಲ, ಅದರಲ್ಲಿ ಹಸನ್ ಇವರು ಸಾಹಿರ್ ಲುಧಿಯಾನ್ವಿ ಮನೆಗೆ ಅಮೃತ ಪ್ರೀತಮ್ ಹೋದಾಗ, ಮುಂಬೈಯಲ್ಲಿ ಯಾವ್ದೋ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋದಾಗ ಅವರ ತಾಯಿ ಕರ್ಕೊಂಬ ಅಂತಾರೆ. ಅವ್ರ ತಾಯಿಗೆ ಗೊತ್ತಿರುತ್ತೆ ಅವರು ಇವರಿಬ್ರು ಮದ್ವೆ ಆಗ್ಬಹುದು ಅಂತ. ಅವ್ರು ಒಪ್ಕೊಂಡ್ರು ಕೂಡ ಸಾಹಿರ್ ಲುಧಿಯಾನ್ವಿಗೆ ಆ ಧೈರ್ಯ ಇರ್ಲಿಲ್ವಂತೆ ಅವತ್ತಿನ ಕಾಲಕ್ಕೆ, ಹಾಗಾಗಿ ಆ ಮದುವೆ ಆಗ್ಲಿಲ್ಲ ಅಂತ ಅದನ್ನ ಅವರು 2 ಅಧ್ಯಾಯಗಳಲ್ಲಿದೆ ಆ ನುಡಿಯ ನೆರಳು ಕಾದಂಬರಿಯಲ್ಲಿ, ಕಾದಂಬರಿಯಲ್ಲಿ ಆತ್ಮಚರಿತ್ರೆಯಲ್ಲಿ ಇದೆ. ಅದನ್ನ ಅವ್ರು ಓದಿದ್ರೆ ಅದರ ನಿಜವಾದ ಇದೇನು ಅನ್ನುವಂಥದ್ದು, ಅಮೃತ ಅವರ
ಬರವಣಿಗೆಯಲ್ಲಿ ಅವ್ರಿಗೆ ಸಿಗುತ್ತೆ. ಅಕ್ಷರೋಂಕಿ ಛಾಯಾ ಅಂತ ಅದು ಹಿಂದಿಯಲ್ಲಿದೆ ಆ ಪುಸ್ತಕ. ಅವ್ರು ಬೇಕಾದ್ರೆ ಅದನ್ನೇ ಓದ್ಬೋದು. ನುಡಿಯ ನೆರಳು ಈಗ ಸಿಗ್ತಿಲ್ಲ ಅನ್ಸುತ್ತೆ. ನನ್ನ ಹತ್ರ ಇರೋದು ಅದು ಜೆರಾಕ್ಸ್ ಕಾಪಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಇಲ್ಲಿ ರಾಜೇಂದ್ರ ಕುಮಾರ್ ಮುದ್ನಾಳ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಕವಿತೆ ಸಾವನ್ನು ಹೇಗೆ ಸ್ವೀಕರಿಸುತ್ತದೆ ಅಂತ. ಅಂದ್ರೆ ಇದು ಜನರಲ್ ಪ್ರಶ್ನೆನಾ? ಇಲ್ಲ, ಕವಿತೆ ಇಟ್ಕೊಂಡೆ ಕೇಳ್ಬೋದು ಮ್ಯಾಮ್, ಅವರು ಗೊತ್ತಿಲ್ಲ. ಅಂದ್ರೆ ಈ ಕವಿತೆನಲ್ಲಿ ಅದೇನು ಬರಲ್ಲ. ಅಂದ್ರೆ ಈ ಸಾವಿನ ಬಗ್ಗೆ ಅವ್ರು ನೇರವಾಗಿ ಬರ್ದಿಲ್ಲ ಇಲ್ಲಿ. ಅವರು ಬದುಕಿನ ಪ್ರೀತಿ ಅದನ್ನೇ ಬರೀತಾರ ಅವರು. ಮರಗಳ ಮೋಹಕತೆಯ ಉಸಿರಾಡುತ್ತಿವೆ ಅಂತಾನೆ ಹೇಳ್ತಾರಲ್ಲ. ತುಂಬಾ ತೀವ್ರವಾದ ಜೀವನ ಪ್ರೀತಿನೇ ಇದೆ ಈ ಕವಿತೆಯಲ್ಲೂ ಕೂಡ. ಆದ್ರೆ ಕಾಲ ಅನ್ನುವಂಥದ್ದು ಹೀಗೆ ಸರಿದು ಹೋಗ್ತಿದೆ ಅನ್ನೋದನ್ನ ಅವರು ಈ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದ್ರಲ್ಲಿ? ಈ ಋತುಗಳು ಬದಲಾಗುವಂಥದ್ದು ಅದರ ಮುಖಾಂತರ ಹೇಳ್ತಾ ಇದ್ದಾರೆ. ಕಾಲ ಕಳೀತಿದೆ, ಆದ್ರೆ ನಾನು ಏನ್ ನಿರೀಕ್ಷೆ ಮಾಡ್ತಿದ್ನೋ ಅದು ಆಗ್ತಿಲ್ಲ ಅಂತ. ಹಾಗೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಬಸವರಾಜ್ ಕೊಡಗುಂಟಿ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ರೂಪಕಗಳ ಮೆರವಣಿಗೆಯಂತೆ ಇರುವ ಈ ಕವನ ಪ್ರಾಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂತ ಇಂಥ ಕವನ ಅನುವಾದಕ್ಕೆ ಎಂತ ಸಮಸ್ಯೆ ಒಡ್ಡಬಹುದು? ಹೀಗೆ ಅನುವಾದಿಸುವಲ್ಲಿ ಎಷ್ಟು ಕಳೆದು ಹೋಗಿರಬಹುದು? ಹೌದು, ತುಂಬಾ. ಅದನ್ನ ಅನುವಾದಕರಾದ ಹಾಮನಾಯ್ಕರೇ ಹೇಳಿದ್ದಾರೆ ಮುನ್ನುಡಿನಲ್ಲಿ. ಯಾಕೆ ಅಂದ್ರೆ ಅವರಿಗೆ ಹಿಂದಿ ತುಂಬಾ ಚೆನ್ನಾಗಿ ಬರ್ತಿರ್ಲಿಲ್ಲ, ಇದು ಗೊತ್ತಿಲ್ಲ, ಪಂಜಾಬಿನೂ ಗೊತ್ತಿಲ್ಲ ಹಾಮನಾಯ್ಕ ಅವರಿಗೆ. ಇವ್ರದ್ದು ಸಹಾಯ ತಗೊಂಡು, ಆ ಭಾಷೆ ಬಲ್ಲಂತಹವರ ಸಹಾಯವನ್ನ ತಗೊಂಡು ಅವರು ಅದನ್ನ ಇಂಗ್ಲಿಷ್ ಇಂದ ಕನ್ನಡಕ್ ಮಾಡಿರೋದು. ಹಾಗಾಗಿ ಅವ್ರು ಅದನ್ನ ಸ್ಪಷ್ಟವಾಗಿ ಮೊದ್ಲೇ ಹೇಳಿದ್ದಾರೆ. ಅಮೃತ ಪ್ರೀತಮ್ ಅವರ ಕವಿತೆಗಳ ಮೂಲ ಚೆಲುವು ನನ್ನ ಅನುವಾದದಲ್ಲಿ ಬಂದಿಲ್ಲ ಅಂತಾನೆ ಅವರೇ ಮುನ್ನುಡಿ ಇದ್ರಲ್ಲಿ ಬರ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ನಿಮ್ಗೆ ಆ ಸಿಗರೇಟಿನ ಕುರಿತ ಪದ್ಯ ಆರ್ ಲಕ್ಷ್ಮೀನಾರಾಯಣ್ ಅವರು ಬರ್ದಿದ್ದನ್ನ ಓದಿದ್ದನ್ನ ಹೇಳಿದ್ದೇನೆ. ಯಾಕೆಂದ್ರೆ ಹಾಮನಾಯ್ಕರ ಅನುವಾದದಲ್ಲಿ ಆ ಸಿಗರೇಟಿನ ಚುಟುಕ ಒಂಚೂರು ಇದಾಗ್ಬಿಟ್ಟಿದೆ, ತದ್ವಿರುದ್ಧ ಅರ್ಥ ಬರೋ ತರ ಇದೆ ಅದರಲ್ಲಿ. ಹಾಗೆ ಆಮೇಲೆ ಸಹಜವಾಗಿ ಹೇಳಿ ಮೇಡಮ್ ಅವ್ರಿಗೆ ಯಾರಾದ್ರೂ ನೇರವಾಗಿ ಪ್ರಶ್ನೆಗಳನ್ನ ಕೇಳುವಂತವ್ರಿದ್ರೆ ಕೇಳಬಹುದು. ರೇಣುಕಾ ನಿಡುಗುಂದಿ ಮೇಡಮ್ ಅವ್ರು ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅವಾಗ್ಲೇ ಅವ್ರ ಜೊತೆ ಮಾತಾಡಬಹುದು ಮ್ಯಾಮ್ ನೀವು. ಮೇಡಮ್, ಹೇಳಿ. ನೀವ್ ಹೇಳಿದ್ರಲ್ಲ ಹಾಮಾನಾಯ್ಕರು ಸುನೇರಿ ಅನ್ನೋದು ಶೀರ್ಷಿಕೆಯನ್ನ ಅವರೇ ಕೊಟ್ಟಿದ್ದಾರೆ ಅಂದ್ರಲ್ಲ, ಹಾಗೆ ಹೇಳಿದ್ರಲ್ಲ ನೀವು? ಹೌದು, ಅವರೇ ಬರ್ದಿದಾರಲ್ಲಿ. ಅದಕ್ಕೆ ವಿವರಣೆನೂ ಕೊಟ್ಟಿದ್ದಾರೆ. ಲೇಕಿನ್ ಆದ್ರೆ ಅಮೃತ ಹೆಸರು ಕೊಟ್ಟಿದ್ದೆ ಸುನೇರಿ ಅಂತ ಹೇಳಿ. ಅದು ಗೋಲ್ಡನ್ ಇದು ಅಂತಾನೆ ಅವ್ರದ್ದು ಮೂಲ ಹೆಸರು ಅದೇ ಇದೆ ಅಲ್ಲ. ಅದನ್ನ ಬರ್ದಿಲ್ಲ ಅವ್ರಿಲ್ಲಿ. ಏನ್ ಬರ್ದಿದ್ದಾರೆ ಅಂದ್ರೆ, ನಾವು ಮಲೆನಾಡಿನಲ್ಲಿ ಮದುವೆ ಮಂಟಪದಲ್ಲಿ ಬೇಗಡೆ ಕಾಗದ ಬಳಸ್ತೀವಿ, ಅದಕ್ಕೆ ಸುನೇರಿ ಅಂತ ಹೇಳ್ತೀವಿ. ನಾನ್ ನಿಮ್ಗೆ ಬೇಕಾದ ಆ ಪುಸ್ತಕದ ಇದನ್ನ ಕಳಿಸ್ತೀನಿ, ಫೋಟೋ ಗೊತ್ತಾಯ್ತು ನನಗೆ. ಹಾಗಂತ ಅವ್ರು ಬರ್ದಿದ್ದಾರೆ. ಇರ್ಬೋದು, ಕೊಟ್ಟಿದ್ದಾರೆ. ಬಟ್ ಅವ್ರ ಹೆಸರು ಇರೋದೇ ಸುನೇರಿ ಅಂತ ಹೇಳಿ. ಸುನೇರಿನ ಹಿಂದಿಯಲ್ಲಿ ನಾವು ಸುನೇರಿ ಅಂತ ಗೋಲ್ಡನ್ ಅದು ಪರಪರಿ ಇರ್ಬಹುದು, ಅದು ಬೇಗಡೆ ಇರ್ಬಹುದು. ಅದಕ್ಕೂ ಅದರಿಂದನೇ ಈ ನಾವು ಸುನೇರಿ ಅನ್ನೋ ಪದ ಮಲೆನಾಡಲ್ಲಿ ಇದೆ, ಅದು ಬಳಕೆಯಲ್ಲಿದೆ. ಪ್ರತ್ಯೇಕ ಅಷ್ಟೇ. ಜಸ್ಟ್ ನಾನು ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ಒಂದು ಅಬ್ಸರ್ವೇಷನ್ ಅಷ್ಟೇ ಮತ್ತೇನಿಲ್ಲ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಖುಷಿ ಆಯ್ತು ನಂಗೆ ರೇಣುಕಾ. ಬಟ್ ಇದೇನೋ ಈ ವಿಡಿಯೋ ಒಂದ್ ಇದಾಗಿ ನಂಗೊಂಥರ ಕಮ್ಯುನಿಕೇಶನ್ ಇಲ್ಲ ಅಂತ ಅನ್ಸ್ತದ. ಇಲ್ಲ ಕೇಳಿಸ್ಕೊತಾ ಇದೀವಿ, ಅದಕ್ಕೋ ಏನೋ ಆಗಿರ್ಬಹುದು. ಅದೇ ಇಲ್ಲಿ ನನ್ ಮಗ ಇದ್ದಿದ್ರೆ ನಾನ್ ಸರಿ ಮಾಡ್ಸ್ಕೊತಿದ್ದೆ. ಅವರೆಲ್ಲ ಇಲ್ಲಿ ಹೊರಗಡೆ ಹೋಗಿ ನಾನೇ ಹೋಗ್ತೀವಿ ಅಂದ್ರು ಹೋಗಿ ಬನ್ನಿ ಹಿಂದೆ. ಭಾನುವಾರ ಅಲ್ಲ ಇವತ್ತು. ಏನ್ ಹೇಳಿ? ಈ ಕವಿತೆಯ ಒಳಗೆ ನೀನು ಬರ್ಲಿಲ್ಲ ಅನ್ನುವಲ್ಲಿ ಇನ್ನು ಬರುವ ಭರವಸೆ ಇದೆನಾ ಅಥವಾ ಇಲ್ಲ ನಿರೀಕ್ಷೆ ತುಂಬಿದೆನಾ ಅಂತ? ಅಲ್ಲ, ನಿರೀಕ್ಷೆ ಇಲ್ಲ ಅಂತ ಹೇಳಂಗೂ ಇಲ್ಲ. ಕೊನೆಗೆ ಮತ್ತೆ ಅವರು ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ಹೇಳ್ತಾ ಮತ್ತೆ ನೀನು ಬರಲಿಲ್ಲ ಅಂತಾರಲ್ಲ, ನಿರೀಕ್ಷೆ ಇದ್ದೇ ಇದೆ. ಇಲ್ಲ ಮೇಡಮ್, ನಿರೀಕ್ಷೆ ಅಲ್ಲ, ನಿರಾಶೆ. ನಿರಾಶೆ ಇಲ್ಲ, ವಿಷಾದ ಇದೆ. ನಿರಾಶೆ ಇಲ್ಲ, ಕವಿತೆಯಲ್ಲಿ ವಿಷಾದ ಇದೆ, ನೋವಿದೆ, ವಿಷಾದ ಇದೆ. ಆ ಬದುಕಿನುದ್ದಕ್ಕೂ ಅವರು ಬೇರೆ ಇದ್ರಲ್ಲೂ ಆ ಸುನೇಡಿನಲ್ಲೂ ಹೇಳಿದಾರಲ್ಲಪ್ಪ, ನಾನು ಯಾರಿಗಾಗಿ ಬರ್ದ್ನೋ ಅವ್ರು ಓದ್ಲಿಲ್ಲ ಅಂತ. ಹಾಗೆ. ಮೇಡಮ್, ಥ್ಯಾಂಕ್ಸ್ ಮೇಡಮ್. ಅದೇ ಈಗ ಸಮಸ್ಯೆ ಏನ್ ಗೊತ್ತಾ, ಈಗ ಅಮೃತ ಪ್ರೀತಮ್ ಅವರು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಸೇರಿದ್ರೆ ನಮಗ್ ಸುಮಾರು ಒಂದು 10-30 ಪುಸ್ತಕಗಳು ಸಿಗುತ್ತೆ ಈಗ, ಕನ್ನಡ ಅನುವಾದಗಳು ಮತ್ತೆ ಇಂಗ್ಲಿಷ್ ಅನುವಾದಗಳು.
ಆದ್ರೆ ಯಾರು ಅದನ್ನ ಕೂತ್ಕೊಂಡು ಓದೋಷ್ಟು ವ್ಯವಧಾನನ ಈಗಿನ ಮಕ್ಕಳು ತೋರ್ಸಿದ್ ನಾನೆಲ್ಲೂ ನೋಡ್ಲಿಲ್ಲ. ಅಂದ್ರೆ ಯಂಗ್ಸ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅಮೃತಾ ಪ್ರೀತಮ್ ಒಂದು ಮುಖ್ಯವಾದ ಹೆಸರು ತಾನೆ. ಈಗ ಯಾರು ಅವ್ರನ್ನ ಅನುವಾದಿಸ್ತಾರೋ ಅಥವಾ ಅವ್ರ ಬಗ್ಗೆ ಬರೀತಾರೋ ಓದ್ತಾರೋ ಅಂತವ್ರನ್ನ ಬಿಟ್ರೆ, ಈ ಸಾಹಿತ್ಯದ ವಿದ್ಯಾರ್ಥಿಗಳು ಈಗ ಭಾರತೀಯ ಭಾಷೆಗಳ ಮುಖ್ಯ ಲೇಖಕಿಯರನ್ನ ಓದ್ಬೇಕಲ್ಲ. ಅದು ಲೇಖಕಿಯರಂತೂ ಈ ತರ ಬರವಣಿಗೆ ಮಾಡಿರುವಂತವ್ರು ಬೆರಳಿಕೆ 4-5 ಹೆಸರುಗಳಷ್ಟೇ ಸಿಗುವಂಥದ್ದು. ಮಹಾಶ್ವೇತಾ ದೇವಿ, ಕಮಲಾ ದಾಸ್, ಮತ್ತೆ ಇಂದಿರಾ ಗೋಸ್ವಾಮಿ, ಅಮೃತಾ ಪ್ರೀತಮ್ ಇಂಥವ್ರನ್ನೆಲ್ಲ ಓದಿದ್ರೆ ನಮ್ಗೆ ನಮ್ಮ ಸಾಹಿತ್ಯದ ಹಿನ್ನೆಲೆ, ಅಂದ್ರೆ ಭಾರತೀಯ ಸಾಹಿತ್ಯದ ಹಿನ್ನೆಲೆ, ಮತ್ತೆ ಕಾಲಕ್ಕೆ ಅವರು ಸ್ತ್ರೀಯರ ಚಿತ್ರಗಳನ್ನು ಹೇಗೆ ಕಟ್ಟಿ ಕೊಟ್ಟಿದ್ದಾರೆ ಅದನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ಇವ್ರ ಭಾಷೆ ಅಂತೂ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಅಮೃತಾ ಪ್ರೀತಮ್ದು, ನೀವು ಗದ್ಯ ಓದಿ ಪದ್ಯ ಓದಿ ಎಲ್ಲದೂ ಕವಿತೆ ಅಂತಾನೆ ಅನಿಸ್ತಾ ಇರುತ್ತೆ. ಹಾಗಾಗಿ ನಿಮ್ ಪ್ರಶ್ನೆಗಳು ಮುಗೀತು ಅಂತ ಅನ್ಕೋಬೇಕಾ? ಹಲೋ, ಒಂದು ಪ್ರಶ್ನೆ ಬಂದಿದೆ ಮ್ಯಾಮ್ ಇಲ್ಲಿ. ಹಾ, ಅವ್ರು ಕೇಳಿದ್ದಾರೆ, ಈ ಅಪೂರ್ವ ಭಾವನೆಗಳ ಭಾವಪೂರ್ಣ ಕವಿತೆಯ ಓದು ಇಂದಿಗೂ ಪ್ರಸ್ತುತವೇ ಅಂತ ಹೇಳಿ. ಅಲ್ಲ, ಇದು ಪ್ರಶ್ನೆನೇ ಸ್ವಲ್ಪ ವಿಚಿತ್ರವಾಗಿದೆ. ಯಾಕೆಂದ್ರೆ ಕವಿತೆ ಅನ್ನೋದು ಭಾವನೆಗಳಿಲ್ಲದೆ ಇಲ್ಲ. ಯಾಕೆ ಅಂದ್ರೆ ಕವಿತೆ ಬರೀ ವಿಚಾರ ಇದ್ರೆ, ಈಗ ಕೆಲವರು ಜೋರಾಗಿ ಘೋಷಣೆ ಮಾಡ್ತಾ ಕೂಗಿ ಕಿರ್ಚಿ ಪದ್ಯ ಓದ್ತಾರಲ್ಲಪ್ಪ, ಅಲ್ಲಿ ಪದ್ಯನೇ ಇರಲ್ಲ, ನಿಮ್ಗೂ ಗೊತ್ತಿದೆ ಅಲ್ವಾ. ಈಗ ಕವಿತೆ ಅನ್ಬೇಕಾದ್ರೆ ಅದು ಭಾವ ಮತ್ತೆ ವಿಚಾರ ಎರಡರ ಒಂದು ಬುದ್ಧಿಭಾವಗಳ ವಿದ್ಯುದಾಲಿಂಗನ ಅಂತಾನೆ ಇದೆಯಲ್ಲಪ್ಪ ಕವಿತೆ ಅಂದ್ರೆ. ಎರಡೂ ಇರ್ಬೇಕು ತಾನೆ. ಅದು ಇಲ್ಲದೆ ಹೋದ್ರೆ ಬರೀ ವಿಚಾರ ಸಾಹಿತ್ಯದ ತರ ಆಗುತ್ತದು. ನಾನು ಒಂದು ಪ್ರೋಸ್ ಅನ್ನು ಓದಿದ್ರೆ ಹಿಂಗಾಗುತ್ತೋ ಹಾಗಾಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕವಿತೆ ಅಂದ್ರೆ ಅದು ಭಾವನೆಗಳಿಗೆ ದಕ್ಕುವಂಥದ್ದು. ಅರ್ಥಕ್ಕೆ ದಕ್ಕೋದಕ್ಕಿಂತ ಮೊದಲು ಅದು ಭಾವಗೋಚರ ಅಂತ. ಮೇಡಮ್, ಭಾವನೆ ಇಲ್ಲದ ಕವಿತೆಗಳು ಇರೋದಿಲ್ಲ. ಅಂತಹ ಅಪೂರ್ವ ಭಾವನೆಗಳು ಈ ಕವಿತೆಯಲ್ಲಿ ಇವೆ. ಆದ್ರೆ ಈ ಕವಿತೆ ಯಾರಿಗೋಸ್ಕರ ಬರ್ದ್ರೋ ಅವರೇ ಓದ್ಲಿಲ್ಲ ಅಲ್ವಾ ಅವಾಗ? ಅಲ್ಲ, ಅದನ್ನ ಅವರು ಸುನಹೆಡೆ ಪದ್ಯದಲ್ಲಿ ಹೇಳ್ತಾರೆ. ಅವರ ದೀರ್ಘ ಕವಿತೆ ಇದೆಯಲ್ಲ, ಅಕಾಡೆಮಿ ಪ್ರಶಸ್ತಿ ಬಂದಿರೋದು, ಅದ್ರ ಕುರಿತು ಅವ್ರು ಹೇಳ್ತಾರೆ ಓದ್ಲಿಲ್ಲ ಅಂತ. ಬಟ್ ಒಂದು ಇಲ್ಲಿ ಮೇಡಮ್ ಇಲ್ಲಿ ಕೇಳಿಸ್ಕೊಳ್ಳಿ, ಇದು ಏನಾಗುತ್ತೆ ಅಂದ್ರೆ ಈಗ ಅದು ಖಾಸಗಿಯಾಗಿ ಉಳಿಯಲ್ಲ. ಕವಿತೆ ಬರದ ನಂತರ ಅದು ಲೋಕದ ದುಃಖ, ಎಲ್ಲರ ಸ್ವಂತದ ಕವಿಯ ದುಃಖ ಅದು ಸಾಧಾರಣೀಕರಣಗೊಂಡು ಲೋಕದ ದುಃಖ ಆಗುತ್ತೆ. ಈಗ ಸೀತೆಯ ದುಃಖ ಸೀತೆಯದು ಒಬ್ಬಳದ್ದೇ ಅಲ್ಲ ಅಲ್ವಾ? ಹಾಗಾಗಿ ಇದು ಇಲ್ಲಿ ಲೇಖಕಿಯದ್ದು ಮಾತ್ರ ಆಗದೆ ಅನುಭವ, ಓದುಗರ ಎಲ್ಲರದ್ದು ಆಗುತ್ತೆ ಅಂತ. ಮೇಡಮ್ ಇನ್ನೊಂದು ಪ್ರಶ್ನೆ ಮೇಡಮ್. ಹಾ, ವಿಡಿಯೋ ಇದೇ ಕವನವನ್ನ ಕನ್ನಡದಲ್ಲಿ ಎಷ್ಟು ಮಂದಿ ಅನುವಾದ ಮಾಡಿರಬಹುದು? ಅದರಲ್ಲಿ ಯಾವುದು ಎಷ್ಟು ಪರಿಣಾಮಕಾರಿಯಾಗಿದೆ ಮ್ಯಾಮ್? ನನಗೆ ಗೊತ್ತಿರೋ ಹಂಗೆ ಈ ಪದ್ಯ ಮಾಡಿರೋದು ಇವ್ರು ಮಾತ್ರ. ಯಾರು? ಹಾಮನಾಯ್ಕು. ಅವ್ರಿಬ್ರು ರೇಣುಕಾ ಅಲ್ಲೇ ಇದಾರಲ್ಲ, ಅವ್ರನ್ನ ಕೇಳಿ. ಅವರು ಮತ್ತೆ ರಶ್ಮಿ ಅನುವಾದ ನನ್ಗಿನ್ನು ಸಿಕ್ಕಿಲ್ಲ. ಬಿಡಿ ಬಿಡಿಯಾಗಿ ಓದಿದ್ದೀನಿ, ಪುಸ್ತಕ ಸಿಕ್ಕಿಲ್ಲ. ರೇಣುಕಾ ಅವ್ರದ್ದು ಓದಿದ್ದೀನಿ. ಈ ಪರ್ಟಿಕ್ಯುಲರ್ ಪದ್ಯನ ಹಾಮನಾಯ್ಕ್ ಮಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳಬಹುದು, ಇಲ್ಲದೆ ಹೋದ್ರೆ ಕಾರ್ಯಕ್ರಮವನ್ನ ಮುಗಿಸ್ತೀವಿ. ನೇರವಾಗಿ ಮಾತಾಡೋರು. ಒಂದು ಪದ್ಯದ ಬಗ್ಗೆ ಅಂತ ಇರ್ಲಾರ್ದೇನೆ ಇಡೀ ಅಮೃತಾ ಪ್ರೀತಮ್ ಅವರ ಜೀವನ ಮತ್ತು ಅವರ ಇನ್ನಿತರ ಬರಹಗಳ ಕುರಿತು ಬಗ್ಗೆನೂ ಕೂಡ ಇವತ್ ನೀವು ಮಾತಾಡಿದ್ರಿ. ಅದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸುದೀರ್ಘ 1 ಗಂಟೆಗಳ ಕಾಲ ತಮ್ಮ ಉಪನ್ಯಾಸವನ್ನ ನೀಡಿದ್ರಿ. ಉಪನ್ಯಾಸದ ಮೂಲಕ ಅಮೃತಾ ಪ್ರೀತಮ್ ಅವರನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಈ ಕಾರ್ಯಕ್ರಮದಲ್ಲಿ ಬಂದು ಉಪನ್ಯಾಸವನ್ನು ನೀಡಿದಕ್ಕಾಗಿ ಭಂಡಾರ ಪ್ರಕಾಶನ ಮಸ್ಕಿಯ ವತಿಯಿಂದ ಎಲ್ಲಾ ಕೇಳುಗರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ನಿಮಗೂ ಧನ್ಯವಾದಗಳು. ನಿಮ್ಮ ಇದ್ರೊಳಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ ಮ್ಯಾಮ್, ಯೂಟ್ಯೂಬ್ ಅಲ್ಲಿ ಹಾಕ್ತೀವಿ. ಹಾಗೆ ಅಂತ ಎಲ್ಲಾ ಕೇಳುಗರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ.